ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ? ಹೇಳಿರಿ, ಕರ್ತನ ಸಮ್ಮುಖದಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಯಾಕೆ? ಆತನು ಹೊಸ ದಿವಸವನ್ನು ಕೊಟ್ಟಿದ್ದಾನೆ, ಹೊಸ ಆಶೀರ್ವಾದವನ್ನು ತುಂಬಿಸಿದ್ದಾನೆ, ಹೊಸ ಕೃಪೆಯನ್ನು ಕೊಟ್ಟಿದ್ದಾನೆ, ಹೊಸ ಬಲವನ್ನು ಕೊಟ್ಟಿದ್ದಾನೆ, ಹೊಸ ತಿಂಗಳನ್ನು ಆತನು ಕೊಟ್ಟಿದ್ದಾನೆ. ಹಾಲೆಲೂಯಾ. 5 ತಿಂಗಳುಗಳ ಕಾಲ ನಮ್ಮನ್ನು ಒಬ್ಬೊಬ್ಬರನ್ನು ಸಭೆಯಾಗಿ, ಆತನ ಕುಟುಂಬವಾಗಿ, ವೈಯಕ್ತಿಕವಾಗಿ ನಮ್ಮನ್ನು ಆತನು ಪರಿಪಾಲಿಸಿದ ಪ್ರೀತಿಯನ್ನು ನಾವು ಧ್ಯಾನಿಸುವವರಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ. ನಮ್ಮ ದೇವರು ಒಳ್ಳೆಯವನು. ಓ, ನನ್ನ ಯೇಸು ಒಳ್ಳೆಯವನು, ನನ್ನ ಕರ್ತನು ಒಳ್ಳೆಯವನು. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಆತನು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯವನು ಮಾತ್ರವಲ್ಲ, ಆತನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಹಾಲೆಲೂಯಾ. ಬಾಯಿ ತೆರೆದು ಪ್ರತಿಯೊಬ್ಬರು ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಆತನ ಒಬ್ಬೊಬ್ಬರ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಹೃದಯದ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಪ್ರಿಯರೇ. ನೀವು ಕರ್ತನ ಸಮ್ಮುಖದಲ್ಲಿ ಬಾಯಿಗಳನ್ನು ತೆರೆಯುವಾಗ ಆತ ನಿಮ್ಮ ಬಾಯಿಗಳನ್ನು ತುಂಬಿಸುವಾತನಾಗಿದ್ದಾನೆ. ಓ, ನಿಮ್ಮನ್ನು ಆಶೀರ್ವಾದದಿಂದ ತುಂಬಿಸುವಾತನಾಗಿದ್ದಾನೆ. ನಿಮ್ಮನ್ನು ಕೃಪಾ ಹೊರಗಡೆಯಿಂದ ಆತ ತುಂಬಿಸುವಾತನಾಗಿದ್ದಾನೆ. ಓ ರಬ ಶೆಕೆಲೆ ಮಂದರಬಲವ ಶಂದರಿಯರೆ, ದೇವ ಶೆಕೆಲೆ ಮಂದರಬಲವ ಶಂದರಿಯರೆ. ನಾವು ಸತ್ತಂತ ದೇವರನ್ನು ಆರಾಧಿಸಲಿಕ್ಕೆ ಬಂದಿಲ್ಲ ಪ್ರಿಯರೇ. ನಿತ್ಯಕ್ಕೂ ಜೀವಿಸುವಾತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ನನಗೋಸ್ಕರ, ನಮಗೋಸ್ಕರ, ಇಡೀ ಲೋಕದ ಜನಾಂಗಗಳಿಗೋಸ್ಕರ ಸತ್ತು ಮೂಡಲ್ಪಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ, ನಿತ್ಯಕ್ಕೂ ಜೀವಿಸುವಂತ ಜೀವ ಸ್ವರೂಪನಾದ ಪರಲೋಕದ ತಂದೆಯನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ. ಒಟ್ಟಾಗಿ ಸೇರಿ ಆತ ನಾಮನ್ನು ಘನಪಡಿಸಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ ಪ್ರಿಯರೇ. ಓಲವ ಶಕಲ ಮಾಂದರವಲವ ಶಂದರಿಯ ರೇವಶಕೆಲೆ ಮಾಂದರಿವ ಶಂದರಿಯ. ಗಟ್ಟಿಯಾಗಿ ನಿಮ್ಮ ಸ್ವರಗಳು ಕೇಳಿಸಲ್ಪಡಲಿ ಪ್ರಿಯರೇ. ನಾವು ಆರಂಭದಿಂದ ಜಯ ಘೋಷ ಮಾಡಿಕಾಗೆ ಕರ್ತನ ಸಮ್ಮುಖದಲ್ಲಿ ನಾವು ಸೇರಿ ಬಂದವರಾಗಿದ್ದೇವೆ. ಒಲಿವ ಶೆಕೆಲ ಮಾಂದರಬಲ ಶಂದರಿಯರೆ. ಆತನ ಎಲ್ಲ ಮಹಿಮೆಗೂ ಘನತೆಗೂ ಆತನು ಯೋಗ್ಯನಾದ ದೇವರಾಗಿದ್ದಾನೆ. ಆತನು ವ್ಯಾಧಿಗಳನ್ನು ನೀಗಿಸಿದ ಆತನು. ಓ ರವ ಶೆಕೆಲೆ ಮಾಂದರಬಲವ. ಓ, ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟು ಬಡ್ಡಿಯಿಂದ ನೀರನ್ನು ಅನುಗ್ರಹಿಸಿ ಪೋಷಿಸಿ ಸಾಕಿ ಸಲಹಿದಂತ ಅದೇ ದೇವರು ಇವತ್ತಿಗೂ ಜೀವಿಸುವಾತನಾಗಿದ್ದಾನೆ. ಆ ಕರ್ತನು ನಿನ್ನನ್ನು ನನ್ನನ್ನು ಪರಿಪಾಲಿಸುವಾತನಾಗಿದ್ದಾನೆ. ಓ, ನಿನ್ನ ನೋವಿನ ಪರಿಸ್ಥಿತಿಯಲ್ಲಿ, ನಿನ್ನ ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ನಿನ್ನ ಸಾಲದ ಪರಿಸ್ಥಿತಿಯಲ್ಲಿ, ನಿನ್ನ ಕೊರತೆಯ ಪರಿಸ್ಥಿತಿಯಲ್ಲಿ ಆತನು ಯೆಹೋವ ಈರಾಗಿಸಿಕೊಂಡು ಓ ಬೇಕಾದೆಲ್ಲ ಅನುಗ್ರಹಿಸುವಾತನಾಗಿದ್ದಾನೆ. ಯೆಹೋವ ಶಾಲೋಮ್. ಓ, ಸಮಾಧಾನ ಕರ್ತನು ನಿನ್ನ ಸಂಗಡ ಇದ್ದಾನೆ, ನಿನ್ನೊಂದಿಗೆ ಆತನು ಇದ್ದಾನೆ. ಓ, ನೀನು ಆತನನ್ನು ಆರಾಧಿಸುವಾಗ ಎಲ್ಲ ಪರಿಸ್ಥಿತಿಗಳು ಅದು ಮಾರ್ಪಡುತ್ತವೆ. ಒಂದು ಕ್ಷಣ ನಾವು ಬಾಯಿಗಳನ್ನು ತೆರೆದು ಕರ್ತನನ್ನು ಸ್ತುತಿಸಿ ಕೊಂಡಾಡಬೇಕು. ಗಟ್ಟಿಯಾದ ಸ್ವರಗಳಿಂದ ಆತನನ್ನು ಸ್ತುತಿಸಿ ಕೊಂಡಾಡು. ಓ ದೇವೆ ಶೆಕೆಲೆವ. ನಮ್ಮ ಕರ್ತನು ಮಾರ್ಪಡದ ಕರ್ತನಾಗಿದ್ದಾನೆ. ನಿನ್ನೆಯೂ ಇವತ್ತು ನಿರಂತರ ಏಕ ರೀತಿಯಾಗಿ ಇರುವಾತನು ಒಬ್ಬನೇ ಒಬ್ಬನು. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಮಾರ್ಪಡದಂತ ಕರ್ತನಾಗಿದ್ದಾನೆ. ದೇವೆ ಶೆಕೆಲೆ ಮಾಂದರವಲವ ಶಂದರಿಯಲ್ಲ. ಓಲ ಮಾಂದರವ ಶಂದರಿ ಮಾದರಿಯ. ಎಲ್ಲವನ್ನು ನೋಡುವಾತನು. ಓ, ಎಲ್ಲವನ್ನು ನೋಡುವಾತನಾಗಿದ್ದಾನೆ. ಇವತ್ತು ನಿನ್ನ ಪರಿಸ್ಥಿತಿಯನ್ನು ಆತ ನೋಡುವಾತನಾಗಿದ್ದಾನೆ. ನಿನ್ನ ಕುಟುಂಬ ನೋಡುವಾತನಾಗಿದ್ದಾನೆ. ನಿನ್ನ ಮಕ್ಕಳನ್ನು ನೋಡುವಾತನಾಗಿದ್ದಾನೆ. ನಿನ್ನ ಗಂಡನನ್ನು, ಹೆಂಡತಿಯನ್ನು ಆತ ನೋಡುವಾತನಾಗಿದ್ದಾನೆ. ನಿನ್ನ ಪರಿಸ್ಥಿತಿಯನ್ನು ಆತ ನೋಡುವಾತನಾಗಿದ್ದಾನೆ. ಓ ದೇವೆ ಶೆಕೆಲೆ ಮಾಂದರಿ ಬಾಬಾ ಶಂದರಿ ಮಾದರಿ. ಓ ಕರ್ತನೇ, ನಾವು ನಿನ್ನ ಸ್ತುತಿಸ್ತೇವಪ್ಪ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ, ನಿನ್ನನ್ನು ಆರಾಧಿಸ್ತೇವಪ್ಪ. ಓಲವ ಶೆಕೆಲೆ ಮಾದರಿಯಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಎಷ್ಟು ಮಂದಿ ನೀವು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಹೇಳಿರಿ, ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಅದಕ್ಕಾಗಿ ನಾನು ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದಿದ್ದೇನೆ. ಹಾಲೆಲೂಯಾ. ಎಷ್ಟು ಮಂದಿ ಸಂತೋಷವಾಗಿ ಎಲ್ಲವನ್ನು ಮರೆತು, ಏನೇ ಚಿಂತೆ ಇದೆ ಎಲ್ಲವನ್ನು ಮರೆತು ಕರ್ತನ ಸ್ತುತಿಸಿಕೊಂಡಾಡ್ರಿ. ಆತನ ಮಹಿಮೆ ಘನತೆಗೆ ಯೋಗ್ಯನಾದ ದೇವರಾಗಿದ್ದಾನೆ. ಸ್ತುತಿಗೂ ಪಾತ್ರಕಾತನ ಯೋಗ್ಯನಾಗಿದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್.
ಯೆಹೋವನೆಂಬ ನಾನೇ ನಿಮ್ಮ ಆರೋಗ್ಯದಾಯಕನಾಗಿದೆ. ಯೆಹೋವನೆಂಬ ರಾಫ ನಾನೇ ನಿಮ್ಮ ಆರೋಗ್ಯದಾಯಕನಾಗಿದೆ. ಹಾಲೆಲೂಯ. ಅದರಿಂದ ನಂಬಿರಿ, ಐಗುಪ್ತರಿಗೆ ವರ್ತಕ್ಕೆ ಯಾವ ಬಂಧನ ಮತ್ತು ಯಾವ ವ್ಯಾಧಿಯು ನಿಮಗೆ ಆತನು ಬರಗೊಳಿಸುವುದಿಲ್ಲ. ಯಾಕಂದ್ರೆ ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣವಾಗಿದೆ. ಯು ಆರ್ ಹೀಲ್ಡ್ ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಹಾಲೆಲೂಯ. ಹೇಳಿರಿ, ನಾನು ಗುಣವಾಗಿದ್ದೇನೆ, ನಾನು ಸೌಖ್ಯವಾಗಿದ್ದೇನೆ. ಯೇಸುವಿನ ಗಾಯದಿಂದ ನಾನು ಗುಣವಾಗಿದ್ದೇನೆ. ಯೇಸುವಿನ ಬಾಸುಂಡೆಗಳಿಂದ ನನಗೆ ಸೌಖ್ಯವಾಗಿದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಏನು ನೋವಿದ್ರೆ
ಆತನ ಎಲ್ಲವನ್ನು ತೆಗೆದು ಹಾಕಿದ ದೇವರು. ಹೇಳಿದ್ರೆ ನನಗೆ ಯಾವ ಚಿಂತೆ ಇಲ್ಲ ಸ್ವಾಮಿ, ಯಾಕೆಂದ್ರೆ ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಚಿಂತಿಸುವಾತ ನೀನಾಗಿದೆಯಪ್ಪ. ನನ್ನೆಲ್ಲ ಚಿಂತ ಭಾರವನ್ನು ನಾನು ನಿನ್ನ ಮೇಲೆ ಹಾಕುತ್ತೇನೆ, ನೀ ನನಗೋಸ್ಕರ ಚಿಂತಿಸುವ ಕರ್ತನಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ, ನಮಗೆ ಹೊಸ ದಿವಸವನ್ನು ಕೊಟ್ಟಿದ್ಯಪ್ಪ ನಿನ್ನನ್ನು ಆರಾಧಿಸಲಿಕ್ಕೆ. ಥ್ಯಾಂಕ್ ಯು ಜೀಸಸ್. ಸ್ತೋತಿರಿ ಸ್ತುತಿ. ಆತನ ನಾವು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ. ನೀನು ಬಿದ್ದಾಗ ನೀನನ್ನು ಎತ್ತಿದಂಥ ದೇವರು, ನಿನ್ನನ್ನು ಧೂಳಿಂದ ಎತ್ತಿ ತಿಪ್ಪಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿದಂಥ ಕರ್ತನನ್ನು ಆರಾಧಿಸಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ. ಆತನ ಕರುಣಾಮಯನಾದ ದೇವರು, ಕನಿಕರವುಳ್ಳ ದೇವರಾಗಿದ್ದಾನೆ. ಆತನ ಪ್ರೀತಿಸುವ ದೇವರು, ಆತನ ಕ್ಷಮಿಸುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಕರ್ತನೇ ನಿನ್ನ ಮಹಿಮೆ ಸ್ವಾಮಿ, ನಾವು ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳದೆಯಪ್ಪ, ನಿನ್ನ ಸಾನ್ನಿಧ್ಯಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಈ ಸ್ಥಳವು ನಿನ್ನ ಪ್ರಸನ್ನ ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರಪ್ಪ, ನಿನ್ನ ಮಹಿಮೆ ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಬ್ಬೊಬ್ಬರು ನಿನ್ನ ಸ್ಪರ್ಶವನ್ನು ಅನುಭವಿಸಲಪ್ಪ, ಅಭಿಷೇಕವನ್ನು ಹೊಂದಿಕೊಳ್ಳಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್.
ಜೀವಿತವನ್ನು, ನಿಮಗೆ ಸಾಕ್ಷಿಯುಳ್ಳ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯದ ಮೂಲಕ ಸ್ವಾಮಿ ನಮ್ಮ ಸಂಗಡ ಏನನ್ನು ಮಾತನಾಡಲಿಕ್ಕೆ ನೀನು ಬಯಸ್ತೀಯೋ ಪವಿತ್ರಾತ್ಮ ನಿನ್ನ ಸ್ವರ ನಾವು ಕೇಳುವವರಾಗಿದ್ದೇವೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎಂಬುದಕ್ಕೆ ನಿನ್ನ ವಚನ ಹೇಳಿದ ಪ್ರಕಾರ ಕೇವಲ ನಿನ್ನ ಸ್ವರಕ್ಕೆ ನಾವು ಕಿವಿಗೊಡುವವರಾಗಿದ್ದೇವೆ. ಉಲಾವ ಶೆಕೆಲೆ ಮಾದರ ಬಲ ಶಾಂತರಿಯಲ್ಲ ವಿಕಲ ರಾಮ ದರಿವ ಶಾಂತರಿಯಲ್ಲ ಇವರೆಲ್ಲ ನೋವುಗಳು ನೀಗಿ ಹೋಗಲಿ ಸ್ವಾಮಿ. ಎಲ್ಲ ರೋಗಗಳು ಯೇಸುವಿನ ನಾಮದ ಬಿಟ್ಟು ತೊಲಗಿ ಹೋಗಲಿ. ಉಲಾಮ ದರಬಲ ಶಾಂತರಿಯಲ್ಲ ಪ್ರತಿಯೊಂದು ಕುಟುಂಬಗಳಲ್ಲಿ ದೈವಿಕದ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ಸ್ವಾಮಿ. ನೀತಿವಂತರ ಮನೆಯಲ್ಲಿ ಯಾವಾಗಲೂ ಉತ್ಸಾಹ ಧ್ವನಿಯು ಜಯಘೋಷವು ಮೊಳಗುತ್ತಿರುವುದೆಂಬುದಾಗಿ ನೀನು ವಾಕ್ಯ ಹೇಳಿದ ಪ್ರಕಾರ ಸ್ವಾಮಿ ಕರ್ತನೆ ಇವರ ಪ್ರತಿಯೊಂದು ಕುಟುಂಬದಲ್ಲಿ ಸ್ವಾಮಿ ಕರ್ತನೆ ಜಯಘೋಷ ಉತ್ಸಾಹ ಧ್ವನಿಯು ಪ್ರತಿನಿತ್ಯವೂ ಮೊಳಗುತ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕರಕರೆಗಳು ನಿಂತು ಹೋಗಲಿ, ಎಲ್ಲ ಜಗಳಗಳು ನಿಂತು ಹೋಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಯೆಹೋವ ಶಾಲೋಮ್ ನಿನ್ನ ಸಮಾಧಾನ ಇವರ ಕುಟುಂಬವನ್ನು ಆಳ್ವಿಕೆ ಮಾಡಲಿ, ಪ್ರತಿಯೊಬ್ಬರನ್ನು ಆಳ್ವಿಕೆ ಮಾಡಲಿ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಾವು ಯಾರು ಇಂತಾಗಿ ಇರುವುದಿಲ್ಲ ಸ್ವಾಮಿ. We will never be the same. Now we are going higher and higher in the name of Jesus. ಕರ್ತನೆ ಪ್ರಿಯ ಸೇವಕರಿಗಾಗಿ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ಸ್ತೋತ್ರ, ಇಲ್ಲಿ ಬಂದಿರುವ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅನೇಕರಿಗೆ ಇವರ ಆಶೀರ್ವಾದ ನಿಧಿಗಳಾಗಿರತಕ್ಕ ಸ್ತೋತ್ರಪ್ಪ. ಪ್ರಿಯ ಸೇವಕರನ್ನು ಇವತ್ತು ಬಲವಾಗಿ ನೀನು ಉಪಯೋಗಿಸ ಕರ್ತನೆ. ಕರ್ತನೆ ಪವಿತ್ರಾತ್ಮನ ಶಕ್ತಿಯಿಂದ, ಅಭಿಷೇಕದಿಂದ, ಪ್ರಕಟಣೆಯ ಜ್ಞಾನದಿಂದ ನೀನವರನ್ನು ತುಂಬಿಸಿ ನಮಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಸ್ವಾಮಿ ಅವರ ಮೂಲಕ ನೀ ನಮಗೆ ಪ್ರಕಟಗೊಳಿಸುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ. ಉಡುಪಿ ಮತ್ತು ಮಂಗಳೂರು ಎಲಿಮ್ ಸಭೆಗಳನ್ನು, ಸಭಾ ಪಾಲಕರನ್ನು, ಅವರ ಕುಟುಂಬವನ್ನು, ಪ್ರತಿಯೊಂದು ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮ ಸಭೆಯ ಕರ್ತನೆ ಉನ್ನತದಿಂದ ಉನ್ನತಕ್ಕೆ ಹೋಗುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಸಭೆ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಡೆಸಲ್ಪಡುವುದಕ್ಕೆ ಸ್ತೋತ್ರ. ನಮ್ಮ ಸಭೆ ಸ್ವಾಮಿ ನಿನ್ನ ಮರಣಕ್ಕಾಗಿ ಸಿದ್ಧಗೊಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. ಸುಕ್ಕು ಕಳಂಕ ಕರ್ತನೆ ಮಜ್ಜಿ ಇಲ್ಲದ ಸ್ವಾಮಿ, ಯಾವುದೆಂದು ದೋಷ ಇಲ್ಲದ ರೀತಿಯಲ್ಲಿ ನಿನ್ನ ಮರಣಕ್ಕಾಗಿ ನಾವು ಪ್ರತಿಯೊಬ್ಬರು ಸಿದ್ಧಗೊಳ್ಳುವಂತೆ ನಿನ್ನ ಕೃಪೆಯ ಸ್ವಾಮಿ ನಮ್ಮನ್ನು ನಡೆಸಲಿ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು. ದೇವರ ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರಲ್ಲಿ 25ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಾಸ್ತ್ರದಲ್ಲಿ ಯೇಸು ಆಕೆಗೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಸಹ ಬದುಕುವನು ಮತ್ತು ಬದುಕುವ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನೀನು ನಂಬುತ್ತೀಯಾ ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯ ಎಷ್ಟು ಜನ ಕೇಳಿದ್ದೀರಿ? ಎಷ್ಟು ಸಂದೇಶ ಕೇಳಿದ್ದೀರಿ? ಅನೇಕ ಸಂದೇಶ ಕೇಳಿರ್ಬೋದು. ನಾನು ಹೇಳ್ತೀನಿ ಇವತ್ತು ಈ ದೇವರ ಆತ್ಮನ ಈ ವಾಕ್ಯದ ಮೂಲಕ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇದು ಯಾರ ಜೊತೆ ಯೇಸು ಸ್ವಾಮಿ ಮಾತನಾಡ್ತಿದ್ದದ್ದು? ಮಾರ್ತಳ ಜೊತೆ ಯೇಸು ಸ್ವಾಮಿ ಮಾತನಾಡ್ತಿದ್ದಾನೆ. ಯಾಕೆ ಮಾರ್ತಳ ಜೊತೆ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ರೆ, ಮಾರ್ತಳ ಸಹೋದರ ಯಾರು? ಲಾಜರ. ಅವ ಏನಾಗ್ತಿದೆ? ಅಸ್ವಸ್ಥನಾಗಿರ್ತಾನೆ ಮೊದಲು. ಆಮೇಲೆ ಅವ್ರು ಎಲ್ಲಿರ್ತಾರೆ? ಬೆಥೇನ್ಯದಲ್ಲಿ ಇರ್ತಾರೆ. ಬೆಥೇನ್ಯ ಅಂತ ಹೇಳಿದ್ರೆ ಈ ಪ್ರಿಯ ಪದದ ಅರ್ಥ ಹೌಸ್ ಆಫ್ ದ ಪುವರ್, ಅಂದ್ರೆ ಬಡವರ ಮನೆ. ಆಮೇಲೆ ಅದರ ಅರ್ಥ ಬಡವರ ಮನೆ. ನಾವು ನೋಡಿದ್ವಿ ಯೇಸು ಪರ್ವತ ಪ್ರಸಂಗ ಮಾಡ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಏನ್ ಹೇಳ್ತದೆ? ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದ್ದು. ಆಮೇಲೆ ಅಲ್ಲಿ ಆತ್ಮದಲ್ಲಿ ಬಡವರು ಅಂತ ಹೇಳಿದ್ರೆ ಯೇಸುವಿನ ಬಗ್ಗೆ ಹೆಚ್ಚು ದಾಹವುಳ್ಳವರು. ಇವತ್ತು ಎಷ್ಟು ಜನ ಯೇಸುವಿನ ಬಗ್ಗೆ ದಾಹವುಳ್ಳವರಿದೆ? ನಾನು ನಂಬ್ತೇನೆ, ನೀವು ದಾಹ ಉಳ್ಳವರಾದ್ರೆ ನಿಮ್ಮ ದಾಹವನ್ನು ನೀಗಿಸುವ ಒಬ್ಬ ದೇವರಿದ್ದಾನೆ. ನಿಮ್ಮ ಚರಿತ್ರೆಯನ್ನು ಬರೆಯುವ ಒಬ್ಬ ದೇವರಿದ್ದಾನೆ. ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಸಂಗತಿಯನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಆ ಬೆಥೇನ್ಯದಲ್ಲಿ ಇದ್ರು ಅಂತೆ. ಆಮೇಲೆ ಎಷ್ಟು ಜನ ಇದ್ರು ಅವರು? 3 ಜನ. ಯಾರು? ಲಾಜರ, ಮಾರ್ತ, ಮರಿಯಳು. ಇವರು 3 ಎಲ್ಲಿದ್ರು? ಬೆಥೇನ್ಯದಲ್ಲಿದ್ರು. ಯೇಸು ಬೆಥೇನ್ಯಕ್ಕೆ ಬಂದಾಗ ಯಾರ ಮನೆಯಲ್ಲಿ ಕೂತ್ಕೊಳ್ತಿದ್ದ? ಮಾರ್ತ, ಮರಿಯಳು, ಲಾಜರ ಮನೆಯಲ್ಲಿ ಕೂತ್ಕೊಳ್ತಿದ್ದ. ಆಮೇಲೆ ಆ ಟೈಮಲ್ಲಿ ಮಾರ್ತಲ್ಲಿ ಏನ್ ಮಾಡ್ತಿದ್ರು? ಯೇಸು ಸ್ವಾಮಿ ಏನ್ ಮಾಡಿ ಕೊಡ್ತಿದ್ರು?
ಅಡಿಗೆ ಒಳ್ಳೊಳ್ಳೆ ಆಹಾರವನ್ನು ಮಾಡಿಕೊಡ್ತಿದ್ರು, ಶಾರೀರಿಕವಾದ ಆಹಾರ ಮತ್ತೆ ಪುನಃ ಆತ್ಮಿಕವಾದ ಆಹಾರ ಅವರಿಗೆ ಸಿಗ್ತಾ ಇತ್ತು, ಎರಡು ಸಹ ಇರ್ತಿತ್ತು. ಮಾತ್ರ ಯೇಸುವಿನ ಹತ್ತಿರ ಜಾಸ್ತಿ ಅವಳು ಪಾದದಲ್ಲಿ ಕುಳಿತುಕೊಳ್ಳುತ್ತಿದ್ದು. ಯೇಸುವ ಬಗ್ಗೆ ಅವಳಿಗೇನು ಬಹಳ ಪ್ರೀತಿ, ಲಾಜರನಿಗೆ ಸಹ ಪ್ರೀತಿ. ಯಾಕಂತ ಹೇಳಿದ್ರೆ ಲಾಜರ ಏನ್ ಹೇಳ್ತಾನೆ ಯೇಸು, ಇವ ಯಾರು? ನನ್ನ ಸ್ನೇಹಿತ ಎಂಬುದಾಗಿ. ಸ್ನೇಹಿತ ಅಂತ ಹೇಳಿದ್ರೆ ಸಾಧಾರಣವಾಗಿ ಯಾರಿಗೆ ಹೇಳಿದ್ರು? ಅಬ್ರಹಾಮನಿಗೆ ಹೇಳಿದ್ರು ನನ್ನ ಸ್ನೇಹಿತ ಅಂತ. ನೆಕ್ಸ್ಟ್ ಇಲ್ಲಿ ಸ್ನೇಹಿತ ಯಾರು? ಹೊಸ ಒಡಂಬಡಿಕೆಯಲ್ಲಿ ಲಾಜರ ಇವನ ಸ್ನೇಹಿತನಾಗಿದ್ದಾನೆ. ಬೈಬಲ್ ಹೇಳ್ತದೆ ಸ್ನೇಹಿತನಿಗೆ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ದೇವರು ಹೇಳ್ತಾನೆ ಅಬ್ರಹಾಮನಿಗೆ ಹೇಳದೆ ನಾನು ಸೊದೋಮ್ ಗೊಮೋರ ಪಟ್ಟಣವನ್ನು ಏನ್ ಮಾಡೋದಿಲ್ಲ, ನಾಶ ಮಾಡುವುದಿಲ್ಲ ಅಂತ. ಆದ್ರೆ ಇಲ್ಲಿ ಲಾಜರನಿಗೆ ಯಾವ ಮಾತು ಹೇಳಿಲ್ಲ. ಆಮೇಲೆ ಇವತ್ತು ನಾನು ಕೆಲವು ಸಲ ನಾವು ನೆನೆಸ್ತೇವೆ ದೇವರು ಯಾಕೆ ಹೀಗೆ ಮಾಡಿದೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಅನೇಕ ಕೆಲವೊಂದು ಘಟನೆಗಳು ನಡೆಯುವಾಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ದೇವರು ಯಾಕೆ ಹೀಗೆ ಮಾಡಿದೆ ಎಂಬುದಾಗಿ. ಅದರ ಹಿಂದೆ ಒಂದು ಉದ್ದೇಶವಿರುತ್ತದೆ. ಎಷ್ಟು ಜನ ನಂಬ್ತೀರಿ? ದೇವರ ಉದ್ದೇಶವಿಲ್ಲದೆ ಯಾವ ಕಾರ್ಯವು ನಿಮ್ಮ ಜೀವಿತದಲ್ಲಿ ಮಾಡುವುದಿಲ್ಲ. ಆಮೇಲೆ ಎಲ್ಲದಕ್ಕೆ ಒಂದೊಂದು ಕಾರಣ ಇಲ್ಲದೆ ದೇವರು ಮಾಡುವುದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ, ಅವರು ಪ್ರೀತಿಸುವ ಆ ಕುಟುಂಬವಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಾವು ವಾಕ್ಯವನ್ನು ನೀವು ಮುಂದೆ ಓದುವುದಾದ್ರೆ ಅಲ್ಲಿ ನಾವು ಆ ಮರಿಯಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವಳು ಯಾರಂತೆ ಒಂದು ಜಟಮಾಂಸ ತೈಲವನ್ನು ಯೇಸುವಿನ ಪಾದಕ್ಕೆ ಹಾಕಿ ತೊಳಿಸಿದವಳಂತೆ. ಅಂದ್ರೆ ಅದು ಆ ತೈಲದ ಬೆಲೆ ಎಷ್ಟು ನಾವು ನೋಡ್ತೇವೆ, 300 ರೂಪಾಯಿ ಅಂತ. ಯಾರು ಹೇಳ್ತಾರೆ? ಯೂದ ಹೇಳ್ತಾರೆ. ಆಮೇಲೆ ಯೂದ ಹೇಳ್ತಾರೆ ಅದಕ್ಕೆ ಎಷ್ಟು ಬೆಲೆ? 300 ರೂಪಾಯಿ. ಅಂದ್ರೆ ಅವನಿಗೆ ಕರೆಕ್ಟ್ ಆಗಿ ಅದರ ಬೆಲೆ ಸಹ ಗೊತ್ತುಂಟು. ಆಗಿನ ಕಾಲದಲ್ಲಿ 300 ಅಂತ ಹೇಳಿದ್ರೆ ಅದು ಭಯಂಕರ ಬೆಲೆ ಉಳ್ಳದು. ಆಮೇಲೆ ಅಂತ ಬೆಲೆ ಉಳ್ಳ ಇವಳಿಗೆ ಯಾರಿಗೆ ಮರಿಯಳಿಗೆ ಯೇಸು ಸ್ವಾಮಿ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಹಾಗಾಗಿ ಏನ್ ಮಾಡ್ತಾಳೆ ಅವಳು? 300 ರೂಪಾಯಿ ತೈಲವನ್ನು ಯಾರ ಕಾಲಿಗೆ ಹಾಕ್ತಾಳೆ? ಯೇಸುವಿನ ಕಾಲಿಗೆ. ಅಂದ್ರೆ ಅಷ್ಟು ಪ್ರೀತಿ ಅವಳಿಗೆ. ಹಣಕ್ಕಿಂತ ಹೆಚ್ಚಾಗಿ ಯಾರು ಬೇಕು ಅವಳಿಗೆ? ಯೇಸು ಬೇಕು. ಎಷ್ಟು ಜನ ಹೇಳ್ತೀವಿ ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಯೇಸು ಬೇಕು. ಅಲ್ಲೆಲ್ಲೂ ಅಂತ ಪ್ರೀತಿಸುವ ಒಂದು ಕುಟುಂಬ ಯಾರದಾಗಿತ್ತಂತ ಹೇಳಿದ್ರೆ ಮಾರ್ತಾ, ಮರಿಯ, ಲಾಜರನ ಕುಟುಂಬವಾಗಿದ್ದಾರೆ. ಅಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಲಾಜರ ಏನಾದಂತೆ ಅಸ್ವಸ್ಥನಾದ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಸ್ವಸ್ಥನಾದಾಗ ಇವರಿಗೆ ನೆನಪು ಬಂದದ್ದು ಯಾರು? ಅಸ್ವಸ್ಥತಾಗ ಯಾರು ನೆನಪು ಬಂದದ್ದು? ಯೇಸು ಸ್ವಾಮಿ. ಅದು ಕೂಡಲೇ ಏನ್ ಮಾಡ್ತಾರೆ ಅವರು? ಯೇಸುವಿನ ಬಳಿಗೆ ಜನರನ್ನು ಕಳಿಸಿ ಏನ್ ಹೇಳ್ತಾರೆ? ನಿನ್ನ ಸ್ನೇಹಿತರಿಗೆ ಏನಾಗಿದೆ? ಹುಷಾರಿಲ್ಲ, ನೀನ್ ಏನ್ ಮಾಡ್ಬೇಕು? ಬೇಗನೆ ಬರ್ಬೇಕು. ನಾವು ಸಾಗೆ ಅಲ್ಲಿ ಯಾರಾದ್ರೂ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮಗೆ ಗೊತ್ತಿದ್ದವರಿಗೆ ಹೇಳ್ತಾ ಇದ್ದೇವೆ, ಫೋನ್ ಮಾಡ್ತೇವೆ ಅಥವಾ ಏನಾದ್ರೆ ಸಂದೇಶ ಕಳ್ತೇವೆ, ಹಾಗೆಲ್ಲ ಬಿಟ್ಟು ಬರ್ತಾರೆ. ಅದೇ ಯೇಸು ಸ್ವಾಮಿ ಬರ್ಲಿಲ್ಲ. ವಾಕ್ಯ ಯೇಸು ಸ್ವಾಮಿ ಕೂಡಲೇ ಬರ್ಲಿಲ್ಲ. ಪ್ರೀತಿ ಮಾಡುವ ಕುಟುಂಬ, ಉಪಚಾರ ಮಾಡಿದ ಕುಟುಂಬ. ಹಲ್ಲೆಲೂಯ. ಇಂಥ ಕುಟುಂಬ ಕರೆ ಕಳಿಸುವಾಗ ಯಾರು ಬರಲಿಲ್ಲ? ಯೇಸು ಬರಲಿಲ್ಲ. ಅಲ್ಲಿ ಬೈಬಲ್ ಯೇಸುವಿಗೆ ಅವರ ಹತ್ರ ಪ್ರೀತಿ ಇತ್ತಂತೆ, ತುಂಬಾ ಪ್ರೀತಿ ಇತ್ತು. ಆದ್ರೂ ಸಹ ಬೈಬಲ್ ಇರ್ತದೆ ಯೇಸು ಸ್ವಾಮಿ ಎಷ್ಟು ದಿವಸ ಅಲ್ಲಿ ನಿಂತಂತೆ? ಸುದ್ದಿ ಕೇಳಿ 2 ದಿವಸ ಅಲ್ಲೇ ನಿಂತ. ಆಮೇಲೆ ಹಲ್ಲೆಲೂಯ. ಯೇಸು ಸ್ವಾಮಿ 2 ದಿವಸ ಅಲ್ಲೇ ನಿಂತಂತೆ. 2 ದಿವಸದ ನಂತರ ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳ್ತಾರೆ, ಏನ್ ಹೇಳಿದ್ರು? ನಾವು ತಿರುಗಿ ಅಲ್ಲಿಗೆ ಹೋಗುವ, ಯೂದಾಯಕ್ಕೆ ಹೋಗುವ ಎಂಬುದಾಗಿ ಹೇಳುವಾಗ ಅಲ್ಲಿ ಶಿಷ್ಯರು ಹೇಳ್ತಾರೆ, ಅಲ್ಲಿ ಹೋದ ನಿನಗೆ ಕಲ್ಲೆಸೆದುಕೊಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಮನುಷ್ಯನಿಗೆ ಕೆಲಸ ಮಾಡ್ಲಿಕ್ಕೆ ಎಷ್ಟು ತಾಸು? ಹಗಲಿನಲ್ಲಿ 12 ತಾಸುಗಳಿವೆ. ಹಗಲಿರುವಾಗಲೇ ಆ ಕೆಲಸ ಮಾಡಿ ಮುಗಿಸಬೇಕೆಂಬುದಾಗಿ ಹೇಳಿ ನಾವು ಅಲ್ಲಿಗೆ ಹೋಗೋಣ ಎಂಬುದಾಗಿ ಯಾರು ಹೇಳ್ತಾರೆ? ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳಿ ಆ ಸ್ಥಳದಿಂದ ಅವರು ಹೊರಗೆ ಬರ್ತಾ ಇದ್ದಾರೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಆಮೇಲೆ ಲಾಜರ ಸಾಯಲಿಕ್ಕೆ ಯೇಸು ಸ್ವಾಮಿ ಯಾಕೆ ಅನುಮತಿ ಕೊಟ್ಟ? ಯಾಕೆ ಅನುಮತಿ ಕೊಟ್ಟ? ಯೇಸು ಸ್ವಾಮಿ ಪ್ರೀತಿಸುವ ಕುಟುಂಬ, ದೇವರ ಮಹಿಮೆಗೋಸ್ಕರ. ಅದು ಹೇಳ್ತಾನೆ ಯೇಸು ಸ್ವಾಮಿ ಹೇಳ್ತಾನೆ, ಈ ರೋಗ ಬಂದದ್ದು ಯಾವುದಕ್ಕೆಲ್ಲ? ಮರಣಕ್ಕಲ್ಲ. ಯಾವುದಕ್ಕೋಸ್ಕರ? ದೇವರ ಮಹಿಮೆಗೋಸ್ಕರ ಈ ರೋಗ ಬಂದದ್ದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಆಮೆನ್, ಹಲ್ಲೆಲೂಯಾ. ಅವರ ಹತ್ರ ಏನುಂಟು? ಪುನರುತ್ಥಾನ ಶಕ್ತಿ ಉಂಟು. ಅದಕ್ಕೆ ಇಲ್ಲಿ ಹೇಳುದು ಮಾತಾಡ್ತಾರೆ, ನಾನೇ ಪುನರುತ್ಥಾನವಾಗಿದ್ದೇನೆ. ಅಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನೇ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಸತ್ತು ಎದ್ದ ನಂತರ ಅಲ್ಲ ಪುನರುತ್ಥಾನ ಶಕ್ತಿ ಬಂದದ್ದು, ಮೊದಲೇ ಪುನರುತ್ಥಾನ ಶಕ್ತಿ ಇತ್ತು.
ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ ಇವತ್ತು? ಅಲ್ಲಿ ದೇವರ ಪುನರುತ್ಥಾನ ಶಕ್ತಿ ಮೊದಲೇ ಇತ್ತು. ಸೃಷ್ಟಿ ಕಾರ್ಯ ಮಾಡುವಾಗ ಸಹ ಆ ಪುನರುತ್ಥಾನ ಶಕ್ತಿಯಿಂದಲೇ ಯೇಸು ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದ. ಅದಕ್ಕೆ ಯೋಹಾನನು ಹೇಳಿದು, ಆತನಿಲ್ಲದೆ ಯಾವುದು ಸಹ ಉಂಟಾಗಲಿಲ್ಲ. ಆಮೇಲೆ ಯೇಸು ಸ್ವಾಮಿ ಬಗ್ಗೆ ಯೋಹಾನ ಒಂದನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆತನಿಲ್ಲದೆ ಯಾವುದು ಸಹ ಉಂಟಾಗಲಿಲ್ಲ ಅಂತ. ಹಾಗಾದ್ರೆ ಆಕಾಶ ಯಾರು ಉಂಟು ಮಾಡಿದ್ರು? ಭೂಮಿ ಯಾರು ಉಂಟು ಮಾಡಿದ್ರು? ನಮ್ಮ ನಿಮ್ಮನ್ನು ಉಂಟು ಮಾಡಿದ ಯಾರು? ಜವಟ್ಟ ಸತ್ರ ಕೇಳಿದ್ರೆ ಯೇಸು ದೇವರಲ್ಲ ಅಂತ. ಇಲ್ಲಿ ಸಹ ಅದೇ ಸಂಗತಿ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ನಾನೇ ಪುನರುತ್ಥಾನವು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿ, ಯೇಸು ಸ್ವಾಮಿ ಇದರ ಮೊದಲು ಸಹ ಒಬ್ಬ ವ್ಯಕ್ತಿಯನ್ನು ಎಬ್ಬಿಸಿದ್ದಾನೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿ ನೋಡ್ರಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಅಲ್ಲಿ ಯೇಸು ಸ್ವಾಮಿ ಏನಂತ ಹೇಳಿದ್ರೆ, ಅಲ್ಲಿ ನಾಯಿನ ಎಂಬ ಊರಿಗೆ ಅವನು ಬರುತ್ತಾನೆ. ನಾಯಿನ ಎಂಬ ಊರಿಗೆ ಬರುವಾಗ ಅಲ್ಲಿ ನಾವು ನೋಡುತ್ತೇವೆ, ಊರ ಬಾಗಿಲ ಹತ್ತಿರ ಯೇಸು ಸ್ವಾಮಿ ಇರುವಾಗ ಒಬ್ಬ ಯವನಸ್ಥರನ್ನು ಯಾವುದರಲ್ಲಿ ಎತ್ತುಕೊಂಡು ಬರ್ತಾರೆ? ಚಟ್ಟ ಹಿಡಿದು ಎತ್ತುಕೊಂಡು ಬರ್ತಾ ಇದ್ದಾರೆ. ಎತ್ತುಕೊಂಡು ಬರುವಾಗ ದಾರಿಯ ಮಧ್ಯದಲ್ಲಿ ಯಾರನ್ನು ಸಂಧಿಸ್ತಾರೆ? ಯೇಸು ಸ್ವಾಮಿಯನ್ನು ಸಂಧಿಸ್ತಾರೆ. ಯೇಸು ಸ್ವಾಮಿಯನ್ನು ಸಂಧಿಸುವಾಗ ಅಲ್ಲಿ ಅವನ ತಾಯಿ ಯಾರಾಗಿದ್ದಾರೆ? ವಿಧವೆ ಆಗಿದ್ದಾರೆ. ಅವಳಿಗೆ ಒಬ್ಬನೇ ಮಗ ಅಂತ ಬೈಬಲ್ ಹೇಳ್ತದೆ. ಆ ಒಂದು ಸಂದರ್ಭದಲ್ಲಿ ಯೇಸು ಆ ತಾಯಿಗೆ ಹೇಳಿದೆ ಗೊತ್ತಿಲ್ಲ, ಅಮ್ಮ ಅಳಬೇಡ. ಇವತ್ತು ಎಷ್ಟು ಜನ ಹೇಳ್ತೀರಿ, ನಿನ್ನ ಕಣ್ಣೀರು ದೇವರು ಒರೆಸುವ ದೇವರಾಗಿದ್ದಾನೆ, ನಿನ್ನ ಕಣ್ಣೀರಿಗೆ ಉತ್ತರ ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀನಿ? ನಾನು ಬಲವಾಗಿ ನಂಬ್ತಿದ್ದೆ, ನಿನ್ನ ಜೀವಿತದಲ್ಲಿ ಇವತ್ತು ಏನಾದರೂ ಕಳೆದುಕೊಂಡಿದ್ರೆ ಅದನ್ನು ತಿರುಗಿ ಕೊಡುವ ಪುನರುತ್ಥಾನ ಶಕ್ತಿ ಇವತ್ತು ಸಹ ಜೀವಂತವಾಗಿ ಉಂಟು. ಹಲ್ಲೆಲೂಯಾ. ಆತನಿಗೆ ಅಸಾಧ್ಯವಾದ ಸಂಗತಿ ಒಂದೂ ಇಲ್ಲ ಪ್ರಿಯರೇ. ಆಮೇಲೆ ಅಲ್ಲಿ ಅಳಬೇಡ ಎಂಬುದಾಗಿ ಹೇಳಿ ಏನ್ ಮಾಡಿದ ಯೇಸು ಸ್ವಾಮಿ? ಆ ಚಟ್ಟದ ಹತ್ರ ಹೋಗಿ ಯವನಸ್ಥನೇ ಏಳು ಎಂಬುದಾಗಿ ಹೇಳುವಾಗ ಸತ್ತ ಯವನಸ್ಥ ಏನಾದ? ಎದ್ದು ಬಂದ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾಡಿದ ಕಾರ್ಯ. ಆಮೇಲೆ ಅಲ್ಲಿ ಇನ್ನೊಂದು ಎಲ್ಲಿ ಅಂತ ಹೇಳಿದ್ರೆ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾಯೀರನ ಮಗಳು ಏನಾಗಿದ್ದು? ಅಸ್ವಸ್ಥನಾಗಿದ್ದು. ನಂತರ ಏನಾದ್ರು? ಸತ್ತು ಹೋದ್ಲು. ಈ ಯಾಯೀರನ ಮಗಳನ್ನು ಯಾರು ಎಬ್ಬಿಸ್ತಾನೆ? ಯೇಸು ಸ್ವಾಮಿ ಎಬ್ಬಿಸ್ತಾನೆ. ಅಮ್ಮಡಿ ಏನು ಎಂಬ ಹೇಳುವಾಗ ಏನಾದ್ರು? ಎದ್ದಳು. ಇಲ್ಲಿ ಯಾರು ಸತ್ತದ್ದು? ಲಾಜರ್ನ ಸತ್ತಿದ್ದಾನೆ. ಅವಳ ಸ್ನೇಹಿತನಾದ ಲಾಜರ್ ಸತ್ತಿದ್ದಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಎಲ್ಲಿಂದ ಗೊತ್ತುಂಟ? ನೀವು ನೋಡುವುದಾದ್ರೆ 10ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅಲ್ಲಿ 40ನೇ ವಾಕ್ಯವನ್ನು ಓದಿ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 40ನೇ ವಾಕ್ಯ. ಹಾಗಾದ್ರೆ ಎಲ್ಲಿದ್ದ ಯೇಸು ಸ್ವಾಮಿ? ಯೋರ್ದಾನ್ ಹೊಳೆಯ ಆಚೆಯಲ್ಲಿ ಇದ್ದ. ಆದರೆ ಯೇಸು ಸ್ವಾಮಿ ಎಷ್ಟು ದಿವಸದಿಂದ? 2 ದಿವಸದಿಂದ. ಯಾಕೆ ಯೇಸು ಸ್ವಾಮಿ 2 ದಿವಸದಿಂದ? ತನ್ನ ಮಹಿಮೆಯನ್ನು ತೋರಿಸಲಿಕ್ಕೆ, ತನ್ನ ಮಹಿಮೆಯನ್ನು ಯಹೂದ್ಯರಿಗೆ ತೋರಿಸಲಿಕ್ಕೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ಏನಂತ ಹೇಳಿದ್ರೆ, ಬಂದ ಕೂಡಲೇ ಫಸ್ಟ್ ಮೀಟ್ ಆದದ್ದು ಯಾರನ್ನು? ಮಾರ್ತಳನ್ನು ಮೀಟ್ ಆದಾಗ ಮಾರ್ತಳ ಯೇಸು ಸ್ವಾಮಿ ಹತ್ರ ಬಂದು ಏನ್ ಹೇಳ್ತಾಳೆ ಗೊತ್ತುಂಟ? ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. 2 ದಿವಸ ಬಿಟ್ಟು ಯಾರು ಬಂದರೆ ಯೇಸು ಸ್ವಾಮಿ ಬಂದದ್ದು. ಯೇಸು ಸ್ವಾಮಿ ಬಂದ ಮೇಲೆ ಮಾರ್ತಳಿಗೆ ಸಿಟ್ಟು ಬಂದಿರುವುದ? ಬಂದಿರ್ಬೋದು. ಯೇಸು ಸ್ವಾಮಿ ಬರುವಾಗ ಅವಳು ಹೇಳ್ಬೇಕಲ್ಲ, ನೀನು ಇರ್ತಿದ್ರೆ ನನ್ನ ತಮ್ಮನ ಏನ್ ಮಾಡ್ತಿರ್ಲಿಲ್ಲ? ಸಾಯ್ತಿರ್ಲಿಲ್ಲ. ನಂತರ ಪುನಃ ಹೇಳ್ತಾರೆ, ಈಗಲಾದರೂ ಸಹ ನೀನು ಏನ್ ಹೇಳ್ತೀನಿ ಅದನ್ನು ದೇವರು ಕೇಳ್ತಾನೆ ಅಂತ ನಾನು ನಂಬ್ತೇನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ. ಇವಳಿಗೆ ನಂಬಿಕೆ ಅಂತ ವಿಶ್ವಾಸ ಉಂಟು, ಎಲ್ಲ ಗೊತ್ತುಂಟು, ವಾಕ್ಯ ಎಲ್ಲ ಕರೆಕ್ಟ್ ಗೊತ್ತುಂಟು. ಇವತ್ತು ಸಹ ಎಲ್ಲರಿಗೆ ವಾಕ್ಯ ಗೊತ್ತುಂಟು, ದೇವರ ಬಗ್ಗೆ ಗೊತ್ತುಂಟು. ಆದರೆ ನಂಬಿಕೆ ವಿಷಯ ಬರುವಾಗ ಬಿದ್ದು ಹೋಗ್ತದೆ. ಇಲ್ಲಿದ್ದ ಪ್ರತಿಯೊಂದು ಮಕ್ಕಳಿಗೆ ದೇವರಿಗೆ ಮಾತನಾಡ್ತಿದ್ದಾನೆ. ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ನಂಬ್ತೀರಿ? ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಇದ್ದಾನೆ ಎಂಬುದು ನಂಬುವುದು ಅವಶ್ಯ. ನಂಬುವವರಿಗೆ ದೇವರು ಏನು ಕೊಡ್ತಾನಂತೆ? ಪ್ರತಿಫಲವನ್ನು ಕೊಡ್ತಾನೆ, ರಿವಾರ್ಡ್ ಕೊಡ್ತಾನೆ. ಇವತ್ತು ನಾವು ಬಿಲೀವರ್ ಆಗಿದ್ದೇವೆ, ಬಟ್ ನಾವು ಬಿಲೀವ್ ಮಾಡ್ತಾ ಇಲ್ಲ. ಮಾತಳು ಬಿಲೀವರ್, ಮರಿಯಳು ಬಿಲೀವರ್. ಆಮೇಲೆ ಅಲ್ಲಿ ಇವತ್ತು ನಾವೆಲ್ಲ ಬಿಲೀವರ್. ಆದರೆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಹೋಗುವಾಗ ನಮ್ಮ ನಂಬಿಕೆ ಏನಾಗ್ತದೆ? ಬಿದ್ದು ಹೋಗ್ತದೆ.
ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವ ಈಗಲಾದರೂ ನಾನು ನಂಬ್ತೇನೆ, ನೀನು ದೇವರನ್ನು ಬೇಡ್ಕೊಂಡ್ರೆ ಅವನು ನಂಬ್ತಾನೆ ಎಂಬುದಾಗಿ ಹೇಳುವಾಗ, ಅವನು ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಯೇಸು ಹೇಳಿದ ಮಾತು ಏನು ಗೊತ್ತಿಲ್ಲ? ಅಲ್ಲಿ ನೆಕ್ಸ್ಟ್ ವಾಕ್ಯ ನೋಡ್ತೇವೆ, 22ನೇ ವಾಕ್ಯ. ಈಗಲಾದರೂ ದೇವರನ್ನು ಹಾ ಏನು ಬೇಡಿಕೊಳ್ಳುತ್ತೀಯೋ ಹಾ ಅದನ್ನು ದೇವರು ನಿನಗೆ ಅನುಗ್ರಹಿಸುವರೆಂದು ಬರ್ತೇನೆ ಎಂದು ಹೇಳಿದನು. ಹಾ. ಯೇಸು ಆಕೆಗೆ, ಹಾ. ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಯೇಸು ಏನು ಹೇಳ್ತಾನೆ? ನಿನ್ನ ತಮ್ಮನು ಎದ್ದು ಬರ್ತಾನೆ. ಏನ್ ಹೇಳ್ಬೇಕಿತ್ತು ಈಗ? ಮಾತಲ್ಲಿ ಏನ್ ಹೇಳ್ಬೇಕಿತ್ತು? ಹೌದು ಸ್ವಾಮಿ, ಎದ್ದು ಬರ್ತಾನ, ಪ್ರೈಸ್ ನೋಡಿ ಹೇಳ್ಬೇಕಿತ್ತು. ಆಮೇಲೆ ಅವಳು ಏನ್ ಮಾಡ್ಬೇಕಿತ್ತು? ಅದನ್ನು ರಿಸೀವ್ ಮಾಡ್ಬೇಕಿತ್ತು. ಎದ್ದು ಬರ್ತಾರೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳಿದಾಗ ಆಗ್ತದಿಲ್ಲ? ಯೇಸು ಸ್ವಾಮಿ ಹೇಳಿದಾಗ ಆಗ್ತದೆ. ಎಷ್ಟು ನಂಬ್ತೀರಿ? ಯೇಸು ಸ್ವಾಮಿ ಹೇಳಿದಾಗೆ ಆಗ್ತದೆ. ನೀನ್ ನಂಬೇಕಷ್ಟೇ. ಆಮೇಲೆ ಅಲ್ಲೆಲ್ಲೂಯ್ಯ. ಅಲ್ಲಿ ನಿನ್ನ ಈಗ ಯಾರು ಮಾಡ್ತಾರೆ? ಏನ್ ಬೇಕಿತ್ತು? ಯೇಸು ಸ್ವಾಮಿ ಲಾಜರ್ ಏನ್ ಮಾಡ್ಬೇಕಿತ್ತು? ಎದ್ದು ಬರ್ಬೇಕಿತ್ತು. ಅದಕ್ಕೆ ಹೇಳಿದಲ್ಲ, ಈಗಲಾದ್ರೂ ನೀನು ಏನಾದ್ರೂ ಬೇಡ್ಕೊಂಡ್ರೆ ಅದನ್ನ ಕೊಡ್ತಾನಂತ ನಾನು ನಂಬ್ತೇನೆ ಹೇಳುವಾಗ ಕೂಡಲೇ ಯೇಸು ಸ್ವಾಮಿ ಹೇಳ್ತಾನೆ, ಅವನು ಎದ್ದು ಬರ್ತಾನೆ ಈಗ. ಹಲ್ಲೆಲೂಯಾ. ಆದ್ರೆ ಅವಳಿಗೆ ಹೇಳೋದು ಗೊತ್ತುಂಟ? ಅವಳಿಗೆ ವಾಕ್ಯ ಒಳ್ಳೆ ಗೊತ್ತು. ಅವಳು ಹೇಳ್ತಾನೆ, ಸತ್ತವರಿಗೆ ಕಡೆಯ ಕಾಲದಲ್ಲಿ ಏನುಂಟು? ಪುನರುತ್ಥಾನ ಉಂಟು. ಆಗ ನನ್ನ ತಮ್ಮನು ಎದ್ದು ಬರ್ತಾನಂತ ನಂಬ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಸತ್ತವರು ಕಡೆಯ ಕಾಲದಲ್ಲಿ ಎದ್ದು ಬರ್ತಾರೆ ಇಲ್ಲ? ಹಳೆ ಒಡಂಬಡಿಕೆಯಿಂದ ಪ್ರವಾದಿಗಳು ಹೇಳ್ತಾ ಇದ್ರು. ಆಮೇಲೆ ಯೆಶಾಯ ಪ್ರವಾದಿ ಸಹ ಮಾತನಾಡಿದ. ಏನ್ ಮಾತಾಡಿದ ಯೆಶಾಯ 26:19. ಯೆಶಾಯ ಪ್ರವಾದನ ಗ್ರಂಥ 26ನೇ ಅಧ್ಯಾಯ 19ನೇ ವಾಕ್ಯ. ಮೃತರಾದ ನಿನ್ನ ಜನರು ಹಾ. ಬದುಕುವರು. ಮೃತರಾದ ನಿನ್ನ ಜನರು ಬದುಕುವರು. ನನ್ನವರ ಹೆಣಗಳು ಜೀವದಿಂದ ಇರುವರು. ನನ್ನವರ ಹೆಣಗಳು ಜೀವದಿಂದ. ಯಾರ ಹೆಣ? ನನ್ನವರ ಅಂದ್ರೆ ಯಾರು? ಬಿಲೀವರ್. ಯೇಸು ಸ್ವಾಮಿಯನ್ನು ನಂಬುವವರ ಹೆಣಗಳು ಕಡೆಯ ಕಾಲದಲ್ಲಿ ಎದ್ದು ಬರ್ತದೆ ಎಂಬುದಾಗಿ ಪ್ರವಾದಿ ಹೇಳಿದಾನೆ. ಪ್ರವಾದಿ ಹೇಳಿದಾನೆ. ಯಾರು ನಂಬಿದ್ದಾಳೆ? ಯಾರು ನಂಬಿದ್ದಾಳೆ? ಮಾತನ್ನು ನಂಬಿದ್ದಾಳೆ. ಹಾಗಾಗಿ ಹೇಳ್ತಾ ಇದ್ದಾಳೆ ಏನಂತ ಹೇಳಿದ್ರೆ, ಕಡೆಯ ಕಾಲದಲ್ಲಿ ಪುನರುತ್ಥಾನವಾಗುವ ನನ್ನ ತಮ್ಮನು ಎದ್ದು ಬರ್ತಾನೆ ಎಂಬುದಾಗಿ ಹೇಳುವಾಗ ಯೇಸು ಹೇಳಿದ ಮಾತು, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದಾನೆ, ನನ್ನನ್ನು ನಂಬುವವರು ಸತ್ತರು ಸಹ ಬದುಕುತ್ತಾನೆ. ಎಷ್ಟು ನಂಬ್ತೇನೆ? ನನ್ನನ್ನು ನಂಬುವವರು ಸತ್ತರು ಸಹ ಬದುಕುತ್ತಾನೆ. ಇವತ್ತು ನಿಮ್ಮ ಸತ್ತ ಅವಸ್ಥೆಗೆ ಜೀವ ಕೊಡ್ಲಿಕ್ಕೆ ಅವನು ಬಂದಿದ್ದಾನೆ. ಯೇಸು ಬಂದದ್ದು ಸುಮ್ಮನೆ ಅಲ್ಲ, ಅಲ್ಲಿ ನಿನ್ನ ರೋಗಗಳನ್ನು ಗುಣಪಡಿಸಲಿಕ್ಕೆ ಅವನು ಬಂದಿದ್ದಾನೆ. ಇವತ್ತು ಸಹ ಅವನು ಗುಣಪಡಿಸುವ ದೇವರಾಗಿದ್ದಾನೆ. ನೀನು ನಂಬಬೇಕು ಅಷ್ಟೇ. ಆಮೇಲೆ ಅಲ್ಲಿ ಯಾವ ವಿಷಯದಲ್ಲಿ ನೀನು ಚಿಂತೆಯಿಂದ ಬಂದಿದ್ರೆ ನೀನು ಚಿಂತೆಯಿಂದ ಹೋಗುವುದಿಲ್ಲ. ದೇವರಿನ ಕಣ್ಣೀರನ್ನು ಇವತ್ತು ಒರೆಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟೇ ದೊಡ್ಡ ಸಮಸ್ಯೆ ಆಗಲಿ, ಎಷ್ಟೇ ಹೋರಾಟವಾಗಲಿ, ಅದಕ್ಕೊಂದು ಲಿಮಿಟ್ ದೇವರು ಬರೆದಿದ್ದಾನೆ. ಹೌದಾ? ಅದಕ್ಕೊಂದು ಅಂತ್ಯವನ್ನು ದೇವರು ಬರೆದಿದ್ದಾನೆ. ಎಷ್ಟೇ ನಂಬ್ತೀರಿ? ನಾನು ನಂಬ್ತೇನೆ, ದೇವರು ಅಂತ್ಯವನ್ನು ಬರೆದಿದ್ದಾನೆ. ಅದಕ್ಕೆ ಹೇಳುದು, ಆತನೇ ಆದಿ ಮತ್ತೆ ಅಂತ್ಯವಾಗಿದ್ದಾನೆ ಎಂಬುದಾಗಿ. ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾನೆ ಸ್ವಾಮಿ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬರು ಎಂದಿಗೂ ಸಾಯುವುದಿಲ್ಲ. ಬದುಕುತ್ತಾ ನಂಬುವ ಪ್ರತಿಯೊಬ್ಬರು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಇದನ್ನು ನಂಬುತ್ತೀಯಾ ಎಂಬುದಾಗಿ ಹೇಳಿದರು. ಹಾಗಾದ್ರೆ ದೊಡ್ಡ ಕ್ವಶನ್ ಯಾವುದು? ನಂಬುತ್ತೀಯ? ಎಷ್ಟೇ ನಂಬ್ತೀರಿ? ಅಲ್ಲಿ ನಿಮ್ಮ ಪ್ರತಿಯೊಂದು ರೋಗ ಹೋಗ್ತದೆ ಅಂತ ನಂಬಬೇಕು. ಡೌಟ್ ಪಡಬಾರ್ದು. ತೋಮ ಯಾವಾಗ ಸಹ ಡೌಟ್ ಪಟ್ಟ. ತೋಮನ ಬಗ್ಗೆ ನೀವು ನೋಡಿದ್ರೆ ಏನ್ ಹೇಳಿದ? ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಬಂದ ನಂತರ ಸಹ ಶಿಷ್ಯರೆಲ್ಲ ಹೇಳಿದ ಯೇಸು ಸ್ವಾಮಿ ಎದ್ದು ಬಂದ ಅಂತ ಹೇಳುವಾಗ ತೋಮ ಏನ್ ಹೇಳಿದ್ರು? ನಾನು ನನ್ನ ಕೈಯನ್ನು ಆತನ ಪಕ್ಕೆಗೆ ಹಾಕದಿದ್ದರೆ ನಂಬುವುದಿಲ್ಲ. ಇವತ್ತಿಗೆ ಅನೇಕರಿಗೆ ಸೌಖ್ಯ ಹೋಗ್ತಾ ಉಂಟು, ಬಿಡುಗಡೆ ಆಗ್ತಾ ಉಂಟು. ಆದ್ರೂ ಸಹ ನಮ್ಮ ನಂಬಿಕೆ ನಮ್ಮಲ್ಲಿ ಯಾಕೆ ಇಲ್ಲ? ಇವತ್ತು ನೀವು ನಂಬಬೇಕು. ನಿಮಗೋಸ್ಕರ ದೇವರು ಅದ್ಭುತ ಮಾಡಲಿಕ್ಕೆ ಈ ದಿನವನ್ನು ಇಟ್ಟಿದ್ದಾನೆ. ಈ ದಿನ ಅದಕ್ಕೋಸ್ಕರ ದೇವರು ನಿನಗೋಸ್ಕರ ಇಟ್ಟಿದ್ದಾನೆ. ನಂಬುತ್ತೀಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಇವತ್ತು ಯೇಸು ಸ್ವಾಮಿ ಲಾಜರ್ನ ಮರಣ ಹೊಂದಲಿಕ್ಕೆ ಯಾಕೆ ಬಿಟ್ಟ ಅಂತ ಹೇಳಿದ್ರೆ ಒಂದೇ ಕಾರಣಕ್ಕೋಸ್ಕರ. ಏನಂತ ಹೇಳಿದ್ರೆ, ಯಹೂದ್ಯರು ಯೇಸು ಸ್ವಾಮಿಯನ್ನು ದೇವರ ಮಗನಂತ ಒಪ್ಪಿಕೊಳ್ತಿರ್ಲಿಲ್ಲ. ಅವನು ಮೆಸ್ಸಿಯನ್ ಎಂಬುದಾಗಿ ಒಪ್ಪಿಕೊಳ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆದರೆ ನೀವು ಅದೇ ಯೋಹನ ಬರೆದ ಸುವಾರ್ತೆಯಲ್ಲಿ ನೀವು ನೋಡ್ರಿ, 10ನೇ ಅಧ್ಯಾಯಕ್ಕೆ ಹೋಗ್ರಿ, 24ನೇ ವಾಕ್ಯ ನೋಡಿ. 10:24. ನಮ್ಮಲ್ಲಿ ಅನುಮಾನ ಹುಟ್ಟಿಸಿತು. ನೀವು
ಹಾ, ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳುವಂತ. ಯಾರು ಹೇಳುದು? ಇದು ಯಹೂದ್ಯರು ಹೇಳ್ತಾ ಇದ್ದಾರೆ. ನಮಗೆ ಯಾಕೆ ನೀನು ಅಂದ್ರೆ ಈ ಯಹೂದ್ಯರು ಯಾರನ್ನು ಕಾಯ್ತಿದ್ರು? ಮೆಸ್ಸಿಯನನ್ನು ಕಾಯ್ತಿದ್ರು. ಮೆಸ್ಸಿಯ ಯೇಸು ಸ್ವಾಮಿಯ ಅಂತವರಿಗೆ ಏನಿತ್ತು? ಡೌಟ್ ಇತ್ತು. ಯಾಕೆ ಡೌಟ್ ಅಂತ ಹೇಳಿದ್ರೆ, ಅವರು ನೆನೆಸಿದೆ ಏನಂತ ಹೇಳಿದ್ರೆ, ರೋಮನ್ಸ್ ನಿಂದ ಅವರಿಗೆ ಏನಾಗ್ತಿತ್ತು? ಹಿಂಸೆ ಆಗ್ತಿತ್ತು, ತುಂಬಾ ಉಪದ್ರ ಕೊಡ್ತಿದ್ರು. ಚಕ್ರವರ್ತಿಗಳು ಬಹಳ ಬಹಳ ಹಿಂಸೆ ಕೊಡ್ತಾ ಇದ್ರು. ಆಗ ಇನ್ನೊಬ್ಬ ರಾಜ ಬರ್ತಾನಂತ ಅವರು ಎನಿಸಿದ್ರು. ಯಾರದು? ಮೆಸ್ಸಿಯ, ಯಹೂದ್ಯದ ಅರಸನಾಗಿ ಬರ್ತಾನಂತೆ ಅವನು ಎನಿಸಿದ್ರು. ಆದ್ರೆ ಈ ಯಹೂದ್ಯದ ಅರಸ ಏನು ಒಂದು ಡಿಫರೆಂಟ್ ಆಗಿದ್ದಾನೆ. ಇವನು ಅರಮನೆಯಲ್ಲಿ ಜನಿಸಲಿಲ್ಲ. ಎಲ್ಲಿ ಜನಿಸಿದ? ಎಲ್ಲಿದ್ದದ್ದು? ಗೋದಲಿಯಲ್ಲಿ, ಹಟ್ಟಿಯಲ್ಲಿದ್ದವ. ಆದ್ರೆ ಇವನನ್ನು ಹೇಗೆ ನಂಬುದು? ಅದಕ್ಕೆ ಅವರು ಡೈರೆಕ್ಟ್ ಆಗಿ ಅವರು ಅದ್ಭುತ ಮಾಡ್ತಾ ಇದ್ದ ಯೇಸು ಸ್ವಾಮಿ. ಆದ್ರೂ ಸಹ ಅವರು ಲಾಸ್ಟ್ಗೆ ಅವರ ಹತ್ರ ಬಂದು ಪ್ರಶ್ನೆ ಕೇಳ್ತಾರೆ. ಏನಂತ ಹೇಳಿದ್ರೆ, ನೀವು ಯಾಕೆ ನನ್ನನ್ನು ಅನುಮಾನ ಪಡಿಸುತ್ತಿದ್ದೀರಿ? ನೀನು ನಿಜವಾಗಿ ಕ್ರಿಸ್ತನೋ ಎಂಬುದಾಗಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಗ ನಂತರ ವಾಕ್ಯ ಅದಕ್ಕೆ ಯೇಸು, ಹಾ ನಿಮಗೆ ಹೇಳಿದ್ದೇನೆ, ಹಾ ಆದರೆ ನೀವು ನಂಬದೇ ಇದ್ದೀರಿ. ಅಲ್ಲಿ ಬೈಬಲ್ ಇರ್ತದೆ, ನಿಮಗೆ ಹೇಳಿದ್ದೇನು ಆದ್ರೆ ನೀವು ನಂಬಲಿಲ್ಲ. ನಾನೇ ಮೆಸ್ಸಿ ಅಂತ ಹೇಳಿದ್ರೆ ಸಹ ನೀವೇನ್ ಮಾಡುದಿಲ್ಲ, ನಂಬದೇ ಇಲ್ಲ. ಯಾರ ಪ್ರಾಬ್ಲಮ್? ಯಾರ್ದು ಪ್ರಾಬ್ಲಮ್? ಅವ್ರದ್ದು ಪ್ರಾಬ್ಲಮ್. ಇವತ್ತು ಸಾಗಿ ದೇವರು ಕಾರ್ಯ ಮಾಡ್ತಾರೆ. ದೇವರ ಪ್ರಾಬ್ಲಮ್ ಅಲ್ಲ, ನಮ್ಮ ಪ್ರಾಬ್ಲಮ್. ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ವಾಕ್ಯ, ನನ್ನ ತಂದೆಯ ಹೆಸರಿನಲ್ಲಿ ಹಾ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿ. ಅವರು ಹೇಳ್ತಾರೆ, ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆ ಅದ್ಭುತಗಳೇ ನಿಮ್ಮ ಮುಂದೆ ಸಾಕ್ಷಿಯಾಗಿದೆ. ಮತ್ತೆ ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದ್ದರಿಂದ ಹಾ ನಂಬದೇ ಇದ್ದೀರಿ. ನೀವ್ಯಾರು? ನನ್ನ ಕುರಿಗೆ ಸೇರಿದವರಲ್ಲದ್ರಿಂದ ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲಿಯ ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ ಅಂತ ಯಾರು ಹೇಳಿದದು? ಯೇಸು ಸ್ವಾಮಿ ಅಂತ ಇದ್ದಾರೆ. ಅಲ್ಲಿ ನಷ್ಟು ವಾಕ್ಯ ನೋಡಿ, ನನ್ನ ಕುರಿಗಳು ನನ್ನ ಸ್ವರಗಳಿಗೆ ಕಿವಿಗೊಡುತ್ತದೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಗೊಳ್ಳಲಾರರು, ನಾನು ತಂದೆಯು ಒಂದಾಗಿದ್ದೇನೆ ಅಂದರು. ಈಗ ಯಹೂದ್ಯರ ಹತ್ರ ಹೇಳ್ತಾ ಇದ್ದೇನೆ, ಯಾರು ಹೇಳಿದರೆ ತಂದೆ ಮತ್ತು ನಾನೇನಾಗಿದೆ? ಒಂದಾಗಿದ್ದೇನೆ ಎಂದಾಗಿ. ಅಂದ್ರೆ ಯಹೂದ್ಯರ ಹತ್ರ ನಾನೇ ಮೆಸ್ಸಿಯ. ಆಗ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಯೇಸು ಮೆಸ್ಸಿಯ ಅಂತ ಹೇಳುವಾಗ ಅವರು ಕಲ್ಲು ತಗೊಂಡ್ರು, ಅವನಿಗೆ ಹೊಡಿಲಿಕ್ಕೆ ಬಂದರು. ಅಂದ್ರೆ ಯೇಸು ಪುನರುತ್ಥಾನವಾಗಿದ್ದಾನಂತ ಅವರು ನಂಬಲಿಲ್ಲ. ನಾನೇ ಪುನರುತ್ಥಾನವಾಗಿದ್ದಾನೆ ಅಂತ ಹೇಳಿದ್ರು ಸಹ ಅವರಿಗೆ ಏನಾಗ್ಲಿಲ್ಲ, ಗೋಚರವಾಗಲಿಲ್ಲ. ನಾನೇ ನಿಜವಾದ ಕುರುಬ ಎಂಬುದಾಗಿ ಹೇಳಿದ್ರು ಸಹ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನೇ ನಿಜವಾದ ದೇವರು ಎಂಬುದಾಗಿ ಹೇಳಿದ್ರು ಸಹ ಅವರು ಅರ್ಥವಾಗಲಿಲ್ಲ. ಅದಕ್ಕೆ ಬದಲಾಗಿ ಏನ್ ಮಾಡಿದ್ರು ಅವರು? ಕಲ್ಲು ತೆಗೆದು ಯೇಸುವಿಗೆ ಏನ್ ಮಾಡಿದ್ರು? ಹೊಡೆದ್ರು. ಆಗ ಯೇಸು ಸ್ವಾಮಿ ಅಲ್ಲಿಂದ ಹೋಗಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೋರ್ದಾನಿಗೆ ಹೋಗ್ತಾ ಇದ್ದಾನೆ. ಯೋರ್ದಾನಲ್ಲಿ ಹೋಗ್ತಾ ಇದ್ದಾನೆ. ಯೋರ್ದಾನಲ್ಲಿ ಇರ್ತಾನೆ ಯೇಸು ಸ್ವಾಮಿ. ಆದ್ರೆ ನೆಕ್ಸ್ಟ್ ಆದದೆ ಈ ಲಾಜರ್ನ ಅಸ್ವಸ್ಥತೆ, ಲಾಜರ್ನ ಮರಣ. ಅಲ್ಲೆಲೂಯಾ. ಅವ್ರು ಹೇಳಿದ ಕೂಡಲೇ ಯೇಸು ಹೋಗ್ತಿದ್ದ, ಆದ್ರೆ ಹೋಗ್ಲಿಲ್ಲ. ಯೇಸು ಏನ್ ಬೇಕಿತ್ತು? ಲಾಜರ ಸಾಯ್ಬೇಕಾಗಿತ್ತು. ಯೇಸು ಲಾಜರ ಸತ್ತ ನಂತರ ಯೇಸು ಅಲ್ಲಿಗೆ ಹೋಗಬೇಕು. ಯಾವ ಪಟ್ಟಣ? ಇವನಿಗೆ ಕಲ್ಲೆಸೆದ ಪಟ್ಟಣ, ಅದೇ ಯೆರೂಸಲೇಮ್ ಪಟ್ಟಣದ ಹತ್ರವೇ. ಅಲ್ಲಿ ಯಾಕೆ ಅಂತ ಹೇಳಿದ್ರೆ, ಯಾರು ನಾನು ಪುನರ್ತನ, ನಾನು ಕುರುಬನಲ್ಲ, ನಾನು ದೇವರಲ್ಲ, ನಾನೇ ಪುನರ್ತನ ಎಂಬುದಾಗಿ ನಂಬದವರ ಮುಂದೆ ಒಂದು ಪುನರ್ತನ ಶಕ್ತಿಯನ್ನು ಅವರ ಮುಂದೆ ತೋರಿಸಬೇಕಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ನಾನೇ ಪುನರ್ತನವಾಗಿದ್ದೇನೆ, ಜೀವವಾಗಿದ್ದೇನೆ ಎಂಬುದಾಗಿ ತೋರಿಸಲಿಕ್ಕೋಸ್ಕರ ಆ ಪಟ್ಟಣದಲ್ಲಿ ಲಾಜರನ್ನು ಎಬ್ಬಿಸಲಿಕ್ಕೋಸ್ಕರ ಲೇಟ್ ಆಗಿ ಹೋದ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಯೇಸು ಯಾವುದೇ ಮಾಡುವುದಕ್ಕೆ ಒಂದು ಕಾರಣ ಉಂಟು. ಕಾರಣ ಇಲ್ಲದೆ ಯೇಸು ಸ್ವಾಮಿ ಮಾಡಲಿಲ್ಲ. ಯೇಸು ಆಗಲೇ ಹೋಗ್ತಿದ್ರೆ ಅವ್ರು ಪುನರ್ತನವನ್ನು ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ ಅವರ ಕಣ್ಣು ತೆರೀಬೇಕಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತದಲ್ಲಿ ಡಿಲೇ ಮಾಡೋದು ಯಾಕೆ ಗೊತ್ತಿಲ್ಲ? ಅಲ್ಲಿ ಇತರರಿಗೆ ನಿನ್ನ ದೇವರು ಯಾರು ಎಂಬುದಾಗಿ ತೋರಬೇಕೆಂಬುದಾಗಿ. ಅಲ್ಲಿ ಸಾಧಾರಣ ರೀತಿಯಲ್ಲ ಅಲ್ಲ, ಅಸಾಧಾರಣ ರೀತಿಯಲ್ಲಿ ದೇವರು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾವ ಪರಿಸ್ಥಿತಿ ಇದ್ರೂ ಸಹ ನೀನು ಧೈರ್ಯಗೆಡಬೇಡ, ನೀನು ಭಯಪಡಬೇಡ. ದೇವರಿಗೊಂದು ದೊಡ್ಡ ಉದ್ದೇಶ ಉಂಟು. ನಾವು ಸಾಧಾರಣವಾಗಿ ಈ ಸಮಯದಲ್ಲಿ ಏನ್ ಮಾಡ್ತೇವೆ? ಕುಗ್ಗಿ ಹೋಗ್ತೇವೆ. ಕುಗ್ಗಿ ಹೋಗುವ ಅಗತ್ಯ ಇಲ್ಲ. ಹಲ್ಲೆಲೂಯಾ. ಯೇಸು ಬೇಕಂತಲೇ ಲೇಟ್ ಮಾಡಿದ್ರು. ಯಾಕೆ ಗೊತ್ತುಂಟಾ? ಯೇಸು
ಸ್ವಾಮಿಗೆ ಆ ಪಟ್ಟಣ ಕಲ್ಲು ಎಸೆದ್ರಲ್ಲ ಅದೇ ಪಟ್ಟಣಕ್ಕೆ ಹೋಗ್ಬೇಕು. ಲಾಜರ ಸತ್ತಾಗ ನಾನು ಅವನನ್ನು ಎಬ್ಬಿಸ್ತೇನೆ. ಎಷ್ಟೊಂದು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಏನ್ ಮಾಡಿದವು, ಲೇಟ್ ಆಗಿ ಆ ಸ್ಥಳಕ್ಕೆ ಬಂದು ಹೇಳ್ತಾ ಇದ್ದಾನೆ, ಮಾತಾಡ ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನನ್ನ ನಂಬುವವರು ಸತ್ತರು ಬದುಕುತ್ತಾನೆ, ಬದುಕುತ್ತ ನಂಬುವವರು ಎಂದಿಗೂ ಸಾಯುವುದಿಲ್ಲ. ಮಾರ್ತಾ, ಮರಿಯಳು, ಲಾಜರ ಅವನು ನಂಬುವ ಕುಟುಂಬವಾಗಿತ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಗೊತ್ತಿತ್ತು ಲಾಜರ ಸತ್ರು ಸಹ ಅವನು ನನ್ನ ಗುರಿ, ನಾನು ಕರೆದ್ರೆ ಅವನು ಕೇಳ್ತಾನೆ, ನಾನು ಕೂಗಿದ್ರೆ ಕೇಳ್ತಾನೆ ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತಿತ್ತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ದೇವರು ಕಮಾಂಡ್ ಮಾಡುವಾಗ ಅದರ ಪರಿಸ್ಥಿತಿಗಳು ಬದಲಾಗ್ತದೆ. ಎಲ್ಲ ಸಿಚುವೇಶನ್ ದೇವರು ಚೇಂಜ್ ಮಾಡ್ತಾನೆ. ಆಮೇಲೆ ಆದ್ರೆ ಮಾರ್ತಳ ಬಗ್ಗೆ ನೋಡುವುದಾದ್ರೆ ಮಾರ್ತಳ ಏನ್ ಮಾಡಲಿಲ್ಲ, ನಂಬಲಿಲ್ಲ. ನಂಬಿಕೆ ಅಂತ ಹೇಳುವಾಗ ಅವಳು ಹೇಳ್ತಾಳೆ, ಕಡೆ ಕಾಲದಲ್ಲಿ ಪುನರುತ್ಥಾನವಾಗುವಾಗ ಎಂದು ಬರ್ತಾ ನಂಬ್ತೇನೆ ಎಂಬುದಾಗಿ ಹೇಳಿದ ಮೇಲೆ ನಂತರ ಅವಳು ಹೇಳ್ತಾಳೆ ಏನಂತ ಹೇಳಿದ್ರೆ, ನೀನು ದೇವಕುಮಾರನು ಎಂಬುದಾಗಿ ಸಹ ನಂಬ್ತೇನೆ ಎಂಬುದಾಗಿ ಹೇಳ್ತಾಳೆ. ಆಮೇಲೆ ಅರ್ಥ ಆಗ್ತದೆ. ಆಮೇಲೆ ಎಲ್ಲ ನಂಬ್ತಾಳೆ, ಆದ್ರೆ ಈಗ ಎಂದು ಬರ್ತಾಳೆ ಅಂತ ನಂಬುದು ಅಷ್ಟೇ. ನಮ್ದು ಈಗ ನಿಮಗೆ ಸ್ವಸ್ಥತೆ ಉಂಟಾಗ್ತದೆ, ಈಗ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯಾಗುತ್ತದೆ. ಅಸಾಧ್ಯವಾದ ಸಂಗತಿಗಳನ್ನು ದೇವರು ಮಾಡುತ್ತಾನೆ. ಪರಲೋಕದ ದ್ವಾರವನ್ನು ತೆರೆದು ಹಿಡಿಯಲಾಗದಷ್ಟು ಸುವರ್ಣಗಳನ್ನು ಆತನು ಸುರಿಸುವವನಾಗಿದ್ದಾನೆ. ದೇವರಿಗೆ ಸಮಯ ಇಲ್ಲ, ದೇವರು ಸಮಯ ಮಾಡಿದ್ದಾನೆ ನಿಮಗೋಸ್ಕರ. ಅದ್ಭುತದ ಸಮಯ, ಬಿಡುಗಡೆಯ ಸಮಯ ದೇವರು ಇಟ್ಟಿದ್ದಾನೆ. ನೀನು ಅದಕ್ಕೋಸ್ಕರ ನಂಬಿಕೆಯಿಂದ ಕಾಯಬೇಕು. ಆಮೇಲೆ ಹಲ್ಲೆಲೂಯಾ, ನಾವು ಕಾಯಬೇಕು. ಯಾವಾಗ ನಾವು ಕಾಯ್ತೇವೋ ದೇವರು ಅದಕ್ಕೆ ರಿವಾರ್ಡ್ ಅನ್ನು ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಅದರ ನಂತರ ಯಾರು ಬರ್ತಾರೆ, ಮರಿಯಳಿಗೆ ಕರೆ ಕಳಿಸ್ತಾರೆ. ಮರಿಯಳಿಗೆ ಕಳಿಸುವಾಗ ಮರಿಯಳು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಹತ್ರ ನೋಡ್ಲಿಕ್ಕೆ ಓಡಿ ಬಂದ್ರು. ಇಬ್ಬರು ಕೇಳುವುದರಲ್ಲಿ ವ್ಯತ್ಯಾಸ ಉಂಟು. ಮಾತಾಡು ಡೈರೆಕ್ಟ್ ಆಗಿ ಕೇಳಿದ್ರು, ಏನ್ ಹೇಳಿದ್ರು, ನೀನ್ ಇರ್ತಿದ್ರೆ ನನ್ನ ತಮ್ಮನ್ನು ಸಾಯ್ತಿರ್ಲಿಲ್ಲ. ಆದ್ರೆ ಮರಿಯಳು ಕೇಳಿದಷ್ಟು ಅವಳ ಸ್ಟೈಲ್ ಚೇಂಜ್. ಏನ್ ಗೊತ್ತಿಲ್ಲ, ಅವಳು ನೇರವಾಗಿ ಪಾದಕ್ಕೆ ಅಡ್ಡ ಬಿದ್ದು ಹೇಳ್ತಾ ಇದ್ದಾಳೆ, ನೀನು ಇರ್ತಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಹೃದಯ ಒಡೆದವಳು ಹೇಳ್ತಾ ಇದ್ದಾಳೆ. ಅದು ಬೈಬಲ್ ಯೇಸುವಿನ ಹೃದಯ ಒಡೆದು ಹೋಗಿದ್ದಾನೆ. ಯೇಸು ಕಣ್ಣೀರಿಟ್ಟನಂತ ಬೈಬಲ್ ಹೇಳ್ತದೆ. ಯಾಕೆ ಯೇಸು ಸ್ವಾಮಿ ಕಣ್ಣೀರಿಟ್ಟಂತ ಹೇಳಿದ್ರೆ, ನಾನು ದೇವರ ಮಹಿಮೆಯನ್ನು ಈ ಸ್ಥಳದಲ್ಲಿ ತೋರಿಸಲಿಕ್ಕೆ ಬಂದಿದ್ದೆ, ಆದರೆ ಇವರು ನನ್ನನ್ನು ತಿಳಿಯಲಿಲ್ಲ. ಇವತ್ತು ಸಹ ಅನೇಕರು, ಯಾಕೆ ದೇವರೇ ನನಗೆ ಈ ಕಷ್ಟ, ಯಾಕೆ ದೇವರೇ ಇದಕ್ಕೊಂದು ಬಿಡುಗಡೆ ಇಲ್ಲ ಎಂಬುದಾಗಿ ಹೇಳುವುದಾದರೆ ದೇವರು ಅಂತ್ಯವನ್ನು ಬರೆದಿದ್ದಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಡವಾದರೂ ಸಹ ತಾಮಸವಿಲ್ಲದೆ ಕಾದಿರು, ಆ ಸಮಯ ನೆರವೇರುತ್ತದೆ. ಹಲ್ಲೆಲೂಯಾ. ಇವಳು ನೋಡಿ, ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಕೇಳ್ತಾನೆ, ಏನ್ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ಅವನನ್ನು ಎಲ್ಲಿಟ್ಟಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಗೊತ್ತಿಲ್ಲ ಎಲ್ಲಿ ಇಟ್ಟಿದ್ದಾರೆ ಅಂತ. ಯೇಸು ಸ್ವಾಮಿಗೆ ಗೊತ್ತಿಲ್ಲದ ವಿಷಯ ಇಲ್ಲ, ಆದ್ರೂ ಸಹ ಎಲ್ಲಿಟ್ಟಿದ್ದೀರಿ ಎಂಬುದಾಗಿ ಕೇಳುವಾಗ ಅವ್ರು ಏನ್ ಹೇಳ್ತಾರೆ, ಇದೇ ಸ್ಥಳ ಎಂಬುದಾಗಿ ಹೇಳ್ತಾರೆ. ಆ ಸ್ಥಳಕ್ಕೆ ಯೇಸು ಸ್ವಾಮಿ, ಮಾರ್ತಳು, ಮರಿಯಳು ಮತ್ತು ಅಲ್ಲಿದ್ದ ಯಹೂದ್ಯರೆಲ್ಲ ಬರ್ತಾರೆ. ಯಾರು, ಕಲ್ಲು ಎಸೆದವರು. ಯೇಸು ಸ್ವಾಮಿಗೆ ಕಲ್ಲು ಎಸೆದವರು ಸಹ ಬರ್ತಾರೆ. ಈಗ ಯೇಸು ಸ್ವಾಮಿಗೆ ತೋರಿಸಬೇಕು, ನಾನೇ ಪುನರುತ್ಥಾನವಾಗಿದ್ದೇನೆ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಏನ್ ತೆಗ್ರಿ ಆ ಬಂಡೆಯ ಸಮಾಧಿಯ ಕಲ್ಲುಗಳನ್ನು ಕೆರೀರಿ ಅಂತ ಹೇಳುವಾಗ ಆಗ ಅಡ್ಡ ಯಾರು ಬರ್ತಾರೆ, ಪುನಃ ಮಾತಲು ಬರ್ತಾರೆ. ಏನ್ ಹೇಳ್ತಾರೆ, ಸ್ವಾಮಿ ಸ್ವಾಮಿ ತೆಗೆಯಬೇಡ, ನಾತ ಬರ್ತದೆ, 4 ದಿವಸವಾಯಿತು. ನಾನು ಹೇಳ್ಬೇಕು, 1 ತಿಂಗಳಾಗಿರ್ಬೋದು, 1 ವರ್ಷವಾಗಿರಬಹುದು, ದೇವರು ನಿನ್ನ ಸ್ಥಿತಿಗತಿಗಳನ್ನು ಒಂದೇ ಕ್ಷಣದಲ್ಲಿ ಬದಲಾಯಿಸ್ತಾನೆ. ಯಾವ ಪರಿಸ್ಥಿತಿಯಲ್ಲಿ ದೇವರು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಹೇಳಿದ ಮಾತು ಏನಂತ ಹೇಳಿದ್ರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಮಾರ್ತಳು ತಿಳಿಲೇ ಇಲ್ಲ, ಆದ್ರೆ ಮರಿಯಳಿಗಾದರೂ ದೇವರ ಬಗ್ಗೆ ಜ್ಞಾನ ಇತ್ತು. ಇವತ್ತು ಸಹ ಅನೇಕರಿಗೆ ದೇವರ ವಾಕ್ಯ ಗೊತ್ತು, ನಂಬ್ತಾರೆ, ಆತನ ಮಾರ್ಗ ಸತ್ಯ ಜೀವಂತ ಗೊತ್ತುಂಟು, ಅದನ್ನು ಕಡೆ ಕಾಲದಲ್ಲಿ ಎದ್ದು ಬರ್ತಾನಂತ ಗೊತ್ತುಂಟು, ಈ ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಗೊತ್ತುಂಟು. ಆದ್ರೆ ನಂಬಿಕೆ ವಿಷಯ ಬರುವಾಗ ನಮ್ಮಲ್ಲಿ ಏನೋ ಒಂದು ಬಲಹೀನತೆಗಳಿವೆ. ಇವತ್ತು ಹೇಳ್ರಿ, ಆ ಬಲಹೀನತೆಯನ್ನು ತೆಗೆದಾಕ್ತೇನೆ, ನನ್ನ ದೇವರಲ್ಲಿ ಇವತ್ತು ನಂಬಿಕೆ ಇಡುತ್ತೇನೆ, ನನ್ನ ದೇವರಲ್ಲಿ ವಿಶ್ವಾಸವಿಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಆಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ದೊಡ್ಡ ಶಬ್ದದಿಂದ ಏನ್ ಕರೀತಾನೆ, ಲಾಜರನೇ ಹೊರಗೆ ಬಾ ಎಂಬುದಾಗಿ ಅವನು ಕರೀತಾನೆ. ಅಂದ್ರೆ ಯಾರ ಹೆಸರು ಕರೀತಾನೆ, ಲಾಜರನ ಹೆಸರು ಹಿಡಿದು ಕರೀತಾನೆ.
ನನ್ನ ಪ್ರಶ್ನೆ ಇವತ್ತು, ಲಾಜರ್ ಅಂತ ಕರೆಯದಿದ್ರೆ ಏನಾಗ್ತಿತ್ತು? ಎಲ್ಲರಿಗೂ ಬರ್ತಿತ್ತು, ಸಮಾಧಿ ಎಲ್ಲ ದೇಹ ಹೊರಗೆ ಬರ್ತಿತ್ತು. ಒಬ್ಬರೇ ಹೆಸರು ಮಾತ್ರ, ಯಾಕೆಂತ ಹೇಳಿದ್ರೆ ಇವತ್ತು ಸತ್ತುವಾದವರನ್ನು ಏನ್ ಮಾಡ್ಬೇಕಿತ್ತು? ಈಗ ಎಬ್ಬಿಸ್ಬೇಕಾಗಿತ್ತು. ಅದಕ್ಕೆ ಲಾಜರ್ನೇ ಎಂಬುದಾಗಿ ಕರೆಯುವಾಗ ಸಮಾಧಿಯಲ್ಲಿದ್ದ ಲಾಜರ ಯಾರ ಶಬ್ದ ಕೇಳ್ತಾನೆ? ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ನೋಡ್ತೇವೆ, ಸತ್ತವರು, ಸಮಾಧಿಯಲ್ಲಿದ್ದವರು ದೇವರ ಮಗನ ಶಬ್ದವನ್ನು ಕೇಳ್ತಾರೆ. 10ನೇದು, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ಲಾಜರ ಯಾರ ಕುರಿ? ಯೇಸುವಿನ ಕುರಿ. ಇವತ್ತು ನೀವು ಯಾರ ಕುರಿ? ನೀವು ಯಾರ ಶಬ್ದ ಕೇಳಬೇಕು? ಆಮೇಲೆ ಅಲ್ಲಿ ಲೋಕದ ಶಬ್ದ ಕೇಳಬೇಡ್ರಿ, ಡಾಕ್ಟರ್ ಶಬ್ದ ಕೇಳಬೇಡ್ರಿ. ನಮಗೆ ಯಾವ ಡಾಕ್ಟರ್ ಹತ್ರ ವಿಶ್ವಾಸ. ಆಮೇಲೆ ಡಾಕ್ಟರ್ ದಾದ ಬಂದಿರು, ಫಸ್ಟ್ ಡಾಕ್ಟರ್ ದಾದ, ದೇವರ ದಾದ ಬಂದಿರು ಅಂತ ಕೇಳುದಿಲ್ಲ, ಫಸ್ಟ್ ಡಾಕ್ಟರ್ ದಾದ ಬಂದಿರು. ನನಗೆ ಡಾಕ್ಟರ್ ನಂಬಾರ್ದಂತಲ್ಲ, ಅಲ್ಲಿ ನಮ್ಮ ದೇವರ ಮೇಲೆ ವಿಶ್ವಾಸವಿರಬೇಕು. ಕೆಲವು ಸಲ ಡಾಕ್ಟರ್ ರಿಪೋರ್ಟ್ ಫೇಲ್ ಆಗ್ತದೆ, ದೇವರ ರಿಪೋರ್ಟ್ ಸಕ್ಸಸ್ ಆಗ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ರಿಪೋರ್ಟ್? ಈಸ್ ಡೆಡ್, ಅವನು ಸತ್ತು ಹೋಗಿದ್ದಾನೆ. ನಾತ ಬರ್ತಾನಂತೆ ಯಾರು ಮಾತಾಡಿ ಹೇಳ್ತಾ ಇದ್ದಾನೆ. ಆದ್ರೆ ದೇವರ ಶಬ್ದ ಏನ್ ಮಾಡ್ತದೆ? ಸತ್ತ ಲಾಜರನ್ನು ಸಮಾಧಿಯಿಂದ ಹೊರಗೆ ತರ್ತದೆ. ಲಾಜರ್ ಯಾವ ಸ್ಥಿತಿಯಲ್ಲಿದ್ದ? ಬಗ್ಗಿಲಿತ್ತು. ಅವನ ಕಾಲು ಏನಾಯ್ತು? ಕೈ ಕಾಲು ಏನಾಗಿತ್ತು? ಅಷ್ಟೇ. ಅವನ ಮುಖ ಏನಾಗಿತ್ತು? ಬಟ್ಟೆಯಿಂದ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ. ಅವನು 100% ಸತ್ತಿದ್ದಾನೆ. ಯಾಕೆ? ಉಸಿರುಗಟ್ಟಿ ಆದ್ರೂ ಸಾಯ್ಬೇಕು 4 ದಿವಸದಲ್ಲಿ ಆ ಸಂಬಂಧಿಯಲ್ಲಿ. ಹೌದಾ? ಇಂಥ ಪರಿಸ್ಥಿತಿಯಲ್ಲಿರುವಾಗ ಲಾಜರನೇ ಹೊರಗೆ ಬಾ ಎಂಬುದಾಗಿ ಬರುವಾಗ ಅವ್ರು ಹೇಗೆ ಬಂದಿರಬಹುದು? ಅನೇಕರು ಬೇರೆ ಬೇರೆ ವಿಷಯ ಹೇಳ್ತಾರೆ. ಕೆಲವರು ಉರುಳುತ್ತಾ ಬಂದಂತ ಹೇಳ್ತಾರೆ, ಇನ್ನು ಕೆಲವರು ಹಾರಿ ಬಂದಂತ ಹೇಳ್ತಾರೆ. ಎಂತದ್ದು ಗೊತ್ತಿಲ್ಲ, ಅವರು ಬಂದ ಹೊರಗೆ. ಎಷ್ಟು ಜನ ನೀವು ಹೊರಗೆ ಬರ್ಲಿಕ್ಕೆ ಹೋಗ್ತಾ ಇರ್ತೀರಿ, ಹೇಗೆ ಬರ್ತೀರಂತ ನನಗೆ ಗೊತ್ತಿಲ್ಲ, ಬಟ್ ನೀವು ಹೊರಗೆ ಬರ್ತಾ ಇದ್ರಿ. ಎಷ್ಟು ಜನ ಅಂತೀರಿ? ನಿನ್ನ ಸಾಲದಿಂದ ಹೊರಗೆ ಬರ್ತೀರಿ, ನಿನ್ನ ರೋಗದಿಂದ ಹೊರಗೆ ಬರ್ತೀರಿ, ನಿನ್ನ ಡಿಪ್ರೆಷನ್ ಇಂದ ಹೊರಗೆ ಬರ್ತೀರಿ, ನಿನ್ನ ಶರೀರದಲ್ಲಿರುವ ಕಾಯಿಲೆಯಿಂದ ನೀನು ಹೊರಗೆ ಬರ್ತೀರಿ. ಯಾಕಂದ್ರೆ ನಾನೇ ಪುನರುತ್ಥಾನವು ಜೀವವು ಆಗಿದೆ ಎಂಬುದಾಗಿ ಯೇಸುವಿನ ಶಬ್ದಕ್ಕೆ ಸ್ವರ್ಗ, ಮೃತ್ಯು, ಪಾತಾಳ ಶಕ್ತಿಗಳು ಅಡ್ಡ ಬೀಳುತ್ತದೆ. ಅದಕ್ಕೆ ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೀನಿ. ಇವತ್ತು ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಲಾಜರನು ಹೊರಗೆ ಬರ್ತಾ ಇದ್ದಾನೆ. ಅದಕ್ಕಿಂತ ಸಹ ಬಹಳ ಇಂಟ್ರೆಸ್ಟಿಂಗ್ ಇರೋದಿಲ್ಲ. ಯೇಸು ಸ್ವಾಮಿ ಅವನನ್ನು ಹೊರಗೆ ತರುವ ಮೊದಲು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ ಗೊತ್ತಿಲ್ಲ? ಬಹಳ ಸುಂದರವಾದ ಪ್ರಾರ್ಥನೆ. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಅಲ್ಲಿ ಹೇಳ್ತಾ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುವವನೆಂದು ನನಗೆ ಗೊತ್ತೇ ಇದೆ. ಆದರೂ ಇಲ್ಲಿ ನೋಡಿ, ಇದು ಪಾಯಿಂಟ್ ನೋಡಿ. ಯಹೂದ್ಯರಿದ್ದರಲ್ಲ, ಮೆಸ್ಸಿ ಅಲ್ಲ, ಕುರುಬ ಅಲ್ಲ ಅಂತ ಹೇಳಿದ್ರಲ್ಲ, ಅವರಿಗೆ ಗೊತ್ತಾಗುವ ಹಾಗೆ ನೀನೇ ನನ್ನನ್ನು ಕಳಿಸಿದ್ದೇನೆ ಎಂಬುದಾಗಿ. ಯಾರು ಕಲ್ಲು ಎಲ್ಲ ಹೊಡೆದಿದ್ರಲ್ಲ, ಅವರು ಸುತ್ತಲೂ ನಿಂತಿರುವ ಜನರು ನಂಬುವಂತೆ. ಏನಂತೆ? ಅವರಿಗೋಸ್ಕರ. ಯಾರಿಗೋಸ್ಕರ? ಯಾರು ಹೇಳಿದ್ರಲ್ಲ ನೀನು ಮೆಸ್ಸಿ ಅಲ್ಲ, ಕುರುಬನಲ್ಲ, ಆಮೇಲೆ ಅವರಿಗೋಸ್ಕರ ನಾನು ಏನ್ ಮಾಡ್ತೇನೆ? ಈ ಮಾತನ್ನು ಹೇಳ್ತಾ ಇದ್ದೇನೆ. ದೇವ್ರು ನಾನು ಏನ್ ಹೇಳ್ತೇನೆ ಅಂತ ಯೇಸು ಹೇಳುವಾಗ ಲಾಜರನ ಸಮಾಧಿಯಿಂದ ಹೊರಗೆ ಬಂದ. ಆಗ ಅಲ್ಲೇ ಸ್ಥಿತಿ ಏನಾಯ್ತು ಗೊತ್ತಿಲ್ಲ? ಯಾರು ಯೇಸು ಸ್ವಾಮಿಗೆ ಕಲ್ಲೆಸೆದು ಕೊಲ್ಬೇಕಂತ ಯಾರು ಪ್ರಯತ್ನ ಪಡ್ತಿದ್ರು, ಆ ಕಲ್ಲಿಡಿದ ಕೈ ಆರಾಧನೆ ಮಾಡುವ ಕೈಯಾಗಿ ಮಾರ್ಪಡಿಸಿದ್ರು. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಇವತ್ತು ನಿನ್ನ ಜೀವಿತದಲ್ಲಿ ಹಲ್ಲೆಲೂಯಾ, ಶತ್ರುವಾದವು ನಿನ್ನ ನಾಶಕ್ಕೆ ಬಂದ್ರೆ ಅವನೇ ನಿನ್ನ ಕಾಲಬುಡಕ್ಕೆ ಬರುವಂತೆ ಮಾಡುತ್ತಾನೆ. ಎಷ್ಟು ಜನ ಬಿಲಿ ಮಾಡ್ತೀರ ಗೊತ್ತಿಲ್ಲ. ಯೇಸು ಮಾಡುವ ಕಾರ್ಯಗಳು ಅಂತವದೇ. ಯೇಸು ದೊಡ್ಡ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡುತ್ತಾನೆ. ಯಾಕಂದ್ರೆ ನನ್ನ ದೇವರು ದೊಡ್ಡವನಾಗಿದ್ದಾನೆ, ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈಗ ನೋಡಿ, ಆ ಒಂದು ಪರಿಸ್ಥಿತಿಯಲ್ಲಿ ನೋಡ್ರಿ, ಆಗ ಲಾಜರನು ಎಂದು ಬಂದ. ಇವತ್ತು ನಾನು ಹೇಳ್ತೀನಿ, ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ. ಲಾಜರ ಸಾಯುವುದು ಯೇಸು ಸ್ವಾಮಿ ಇಷ್ಟ, ಆದರೆ ಸಾಯಲಿಕ್ಕೆ ಬಿಟ್ಟದ್ದು ಒಂದೇ ಕಾರಣಕ್ಕೆ, ಯಾರೆಲ್ಲ ನನ್ನ ನಂಬಲಿಲ್ಲ ಅವರು ನಂಬಬೇಕಾದಕ್ಕೆ. ಇವತ್ತು ಕೆಲವೊಂದು ರೋಗಕ್ಕೆ ನಿನ್ನನ್ನು ಕಳಿಸಿದ್ರೆ ಅದಕ್ಕೆ ಒಂದು ಉದ್ದೇಶ ಉಂಟು. ಯಾಕೆ ಗೊತ್ತುಂಟ? ನಿನ್ನ ದೇವರ, ನಿನ್ನ ಕುಟುಂಬದವರು ನಂಬ್ತಿರ್ಲಿಲ್ಲ, ಇದರ ಮೂಲಕ ಅವರು ನಂಬ್ತಾರೆ. ಅದಕ್ಕೆ
ಶಾದ್ರ ಮಾನವ ಕರಬಲ ಸಂಕಟ, ನೀನು ಸಾಲದ ಮೇಲೆ ಸಾಲ ಮಾಡಿದ್ರು ಸಹ ಅದರಿಂದ ಹೊರಗೆ ಬರ್ತೀವಿ. ಯಾಕಂದ್ರೆ ಎಲ್ಲರಿಗೂ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಯೇಸು ನಿನ್ನ ಜೀವಿತಕ್ಕೆ ಬಂದಿದ್ದಾನೆ. ಅವನನ್ನು ಮಾತ್ರ ನಂಬುವಾಗ ನಿನ್ನ ಎಲ್ಲ ಸಾಲಗಳಿಂದ ಹೊರಗೆ ತರ್ತಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಇವತ್ತು ಅನೇಕರಿಲ್ಲಿದ್ದಾರೆ ಅವರ ಜೀವಿತದಲ್ಲಿ ಅಂತ ದೊಡ್ಡ ಕಾರ್ಯವನ್ನು ದೇವರು ಮಾಡುವವನಾಗಿದ್ದಾನೆ. ಯೇಸುವನ್ನು ಪ್ರೀತಿಸಿದ್ದು ವ್ಯರ್ಥವಾಗಲಿಲ್ಲ, ಯೇಸುವನ್ನು ಉಪಚಾರ ಮಾಡಿದ್ದು ವ್ಯರ್ಥವಾಗಲಿಲ್ಲ. ಆ ಕುಟುಂಬ ಕಣ್ಣೀರಲ್ಲಿತ್ತು, ಆ ಕುಟುಂಬ ವೇದನೆಯಲ್ಲಿತ್ತು. ಆದ್ರೆ ಬೈಬಲ್ ಹೇಳಿದ ಪ್ರಕಾರ ಅವರ ದುಃಖ ಹೋಗಿ ಅವರಿಗೆ ಸಂತೋಷವಾಯಿತು. ಇವತ್ತು ಕೆಲವೊಂದು ದುಃಖ ನಿನ್ನನ್ನು ಆಡುವುದಾದ್ರೆ ಯೇಸುವಿನ ನಾಮದಲ್ಲಿ ಪ್ರವಾದನೆ ಇರ್ತೇನೆ, ನೀನು ಸಂತೋಷ ಪಡುವ ದಿನಗಳು ಹತ್ತಿರವಾಗಿದೆ. ಅದ್ಭುತ ನಡೆಯುವ ಸಮಯ ಹತ್ತಿರವಾಗಿದೆ. ನಿನ್ನನ್ನು ಕಂಟ್ರೋಲಿಗೆ ತರಲಿಕ್ಕೆ ಯಾರಿಂದ ಆಗದಿದ್ರು ಸಹ ಯೇಸು ಇವತ್ತು ನಿನ್ನನ್ನು ಕಂಟ್ರೋಲಿಗೆ ತರ್ತಾ ಇದ್ದಾನೆ. ಯೇಸು ನಿನ್ನ ಜೀವಿತವನ್ನು ಮಾರ್ಪಾಡು ಮಾಡ್ತಾ ಇದ್ದಾನೆ. ಎಲ್ಲ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾನೆ. ಯಾಕಂದ್ರೆ ಅವನೇ ಪುನರುತ್ಥಾನವಾಗಿದ್ದಾನೆ, ಅವನೇ ಜೀವವಾಗಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟವಾಗಿ ಇರ್ತದೆ, ಅಲ್ಲಿ ಬದುಕುತ್ತಾ ನಂಬುವರು ಅಲ್ಲಿ ಎಂದಿಗೂ ಸಾಯುವುದಿಲ್ಲ. ನಾವು ಬದುಕುತ್ತಾ ನಂಬುವವರಾಗಿದ್ದೇವೆ. ಏನೇ ಪರಿಸ್ಥಿತಿ ಬಂದು ನಾನು ನಂಬ್ತೇನೆ, ನಿಮ್ಮ ಜೀವಿತದ ಶೈಲಿಗಳು ಬದಲಾಗ್ತವೆ. ಎಷ್ಟು ಜನ ನಂಬ್ತೀರಿ? ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಆಮೇಲೆ ಅಲ್ಲಿ ಕಳೆದ ವಾರ ನಮ್ಮ ಸಿರಿಲ್ ಸಾಕ್ಷಿ ಹೇಳಿದ್ರು, ತುಂಬಾ ಸಾಕ್ಷಿ ಹೇಳಿದ್ರು. ಅವರ ಜೀವಿತ ಹೇಗೆ ದೇವರು ಕ್ರಮ ಮಾಡಿದ ಎಂಬುದಾಗಿ ಅವ್ರು ನಂಬಿದ್ರು, ಹಾಗೆ ಆಯ್ತು. ಇವತ್ತು ಎಷ್ಟು ಜನ ನಂಬಿ ನಿನ್ನ ಜೀವಿತದಲ್ಲಿ ಅದೇ ಕಾರ್ಯ ಮಾಡ್ತಾನೆ. ಅದಕ್ಕೆ ನೀನು ನಂಬುತ್ತೀಯ ಮಾಡ್ತಾಳೆ ಎಂಬುದಾಗಿ ಕೇಳುವಾಗ ಅವಳು ನಂಬಲಿಲ್ಲ. ಇವತ್ತು ಹೇಳ್ರಿ, ನಾನು ನಿಜವಾಗಿ ನಂಬುತ್ತೇನೆ, ನನ್ನ ದೇವರೇ ನೀನು ಅದ್ಭುತ ಮಾಡ್ತೀಯ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ರಿ, ಅಡ್ವಾನ್ಸ್ ಆಗಿ ಹೇಳ್ರಿ. ದೇವರು ನಿನ್ನ ಸ್ತೋತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಇಳಿದು ಬಂದಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಅಂತ ಇಷ್ಟಪಡ್ತಾ ಇದ್ರಿ? ಹಲ್ಲೆಲೂಯಾ. ಲಾಜರನ ಆ ಮರಣದ ಅವಸ್ಥೆ ಬರಲಿಕ್ಕೆ ಒಂದೇ ಕಾರಣ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಆ ಪಟ್ಟಣದಲ್ಲಿ ತೋರಿಸಬೇಕಾಗಿತ್ತು, ಯಹೂದ್ಯರಿಗೆ ತೋರಿಸಬೇಕಾಗಿತ್ತು, ಆತನೇ ನಿಜವಾದ ಕುರುಬ ಎಂಬುದಾಗಿ, ಆತನೇ ಪ್ರೀತಿಸುವ ಕುರುಬ ಎಂಬುದಾಗಿ, ಆತನ ಕುರಿಗಳಿಗೋಸ್ಕರ ಪ್ರಾಣ ಕೊಡುವವನು ಎಂಬುದಾಗಿ ಗೊತ್ತಾಗಬೇಕಾಗಿತ್ತು. ಇವತ್ತು ಹೇಳ್ರಿ, ನಿನಗೋಸ್ಕರ ಯಾರು ಪ್ರಾಣ ಕೊಡದಿದ್ರು ಸಹ ಯೇಸು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆತನ ಪ್ರೀತಿ ಬದಲಾಗುವುದೇ ಇಲ್ಲ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಶದ್ರಮಾನವ ಕರಬಲ ಸದರಬಲ ಸ್ಯಾಂದನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯೇ, ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ, ಆತ್ಮನೇ, ನೀ ಮಾತ್ರ ಸಾಕು ನನಗೆ. ಎಲ್ಲರೂ ಬಾಯ್ತಿದ್ದೇಳುವ ತಂದೆಯೇ, ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ, ಆತ್ಮನೇ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. ಎಷ್ಟು ಜನ ಇವತ್ತು ಬಾಯ್ತಿರದೆ ಹೇಳ್ತೀನಿ, ನನಗೆ ನೀನು ಮಾತ್ರ ಸಾಕು. ಮಾತಲ್ಲ ಬಳಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ತಮ್ಮನಿ ಎದ್ದು ಬರ್ತಾರೆ ನಂಬಿಯಾಗಿ. ಸಮುದ್ರದಲ್ಲಿ ಹೋಗುವಾಗ ಆ ಅಲೆಗಳು ಬರುವಾಗ ಶಿಷ್ಯರು ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ನಿನಗೆ ಚಿಂತೆ ಇಲ್ಲವೇ, ನಾವು ಸಾಯ್ತೇವಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ಸಹ ಅನೇಕ ಕಷ್ಟಗಳು ಹೋಗುವಾಗ ಯೇಸು ಸ್ವಾಮಿಯಲ್ಲಿ ನೀನು ಪ್ರಶ್ನೆ ಮಾಡಿರಬಹುದು. ಯೇಸುವಿಗೆ ಚಿಂತೆ ಇಲ್ಲವೇ ಎಂಬುದಾಗಿ, ಯೇಸು ನೋಡುವುದಿಲ್ಲವೇ ಎಂಬುದಾಗಿ ನೀನು ಪ್ರಶ್ನೆ ಮಾಡಿರಬಹುದು. ಯೇಸು ಸ್ವಾಮಿಗೆ ಒಂದು ಉದ್ದೇಶ ಇದೆ ಎಂಬುದಾಗಿ ಮರೆಯಬೇಡ. ಯೇಸು ನಿನ್ನನ್ನು ಪ್ರೀತಿಸ್ತಾನೆ, ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ನಿನ್ನ ಕಣ್ಣೀರು ಇವತ್ತು ದೇವರು ನೋಡ್ತಾ ಇದ್ದಾನೆ, ನಿನ್ನ ಕಣ್ಣೀರು ದೇವರು ಉತ್ತರ ಕೊಡ್ತಾ ಇದ್ದಾನೆ. ಮರಿಯಳ ಕಣ್ಣೀರು ದೇವರ ಚಿತ್ರ ಮಾಡಿತ್ತು, ಇವತ್ತು ನಿನ್ನ ಕಣ್ಣೀರು ದೇವರನ್ನು ಮುಟ್ಟುತ್ತಾ ಇತ್ತು. ಓ ರೀ ಬಾಬಾ 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 ಶದ ರಕ ರಬ ಬಾಬಾ 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 ಶದ ದದ ಬಕತು ರಬ ಕತ ತಿತ ತತ ಶದ ದದ ಬಾಬಾ 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 ಬಾಬಾ. ದೇವರ
ಪರಿಶುದ್ಧಾತ್ಮರು ಹೇಳುತ್ತಿದ್ದಾನೆ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನಾನು ನಂಬುವನು ಸತ್ತರೂ ಸಹ ಬದುಕುತ್ತಾನೆ ಮತ್ತು ಬದುಕುತ್ತಾ ನಂಬುವನು ಎಂದಿಗೂ ಸಾಯುವುದಿಲ್ಲ. ಇವತ್ತಿಷ್ಟು ಜನ ನಾನು ನಂಬ್ತೇನೆ ದೇವರೇ, ನಮಗೋಸ್ಕರ ಸಿದ್ಧಪಡಿಸಿದ ಎಲ್ಲ ಆಶೀರ್ವಾದಗಳಿಗೋಸ್ಕರ ಸ್ತೋತ್ರ. ಅದನ್ನು ನಾವು ಕಾಣುತ್ತೇವೆ ಸ್ವಾಮಿ, ನಾವು ಕಾಣುತ್ತೇವೆ ಸ್ವಾಮಿ. ದೇವರೆಲ್ಲವನ್ನು ಮೊದಲೇ ಗೊತ್ತು ಮಾಡಿದ್ದಾನೆ. ಅದಕ್ಕೆ ಯೇಸುವಿಗೆ ಸಂದೇಶ ಬರುವಾಗ ಅವನು ಸತ್ತನಂತ ಹೇಳುವಾಗ ಯೇಸು ಸ್ವಾಮಿ ಸತ್ತ ಪರಿಸ್ಥಿತಿಯಲ್ಲಿ ನೋಡಿಲ್ಲ, ಅವನು ನಿದ್ರೆ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ನಿದ್ರೆ ಮಾಡುವವನು ಎದ್ದು ಬರುತ್ತಾನೆ. ಇವತ್ತು ನಾವು ಸಹ ಒಂದು ದಿವಸ ಹಲ್ಲೆಲೂಯಾ ದೇವರ ಸನ್ನಿಧಾನದಲ್ಲಿ ನಂಬುವಾಗಲೇ ಆತನ ಸಂಗಡ ಎಚ್ಚರಪಡುತ್ತೇವೆ. ಆದರೆ ನಂಬಿದ ಕೆಲವರು ನಿದ್ರೆಯಲ್ಲಿದ್ದಾರೆ. ಅವರು ಯೇಸುವಿನ ಬರೋಣದ ಸಮಯದಲ್ಲಿ ಅವರು ಎತ್ತಲ್ಪಡುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ನಾವು ಭಯಪಡುವುದು ಬೇಡ. ನಮಗೆ ಒಂದು ಅನಂತ ಜೀವಿತ ದೇವರಿಟ್ಟಿದ್ದಾನೆ, ನಮಗೊಂದು ಒಳ್ಳೆಯ ಜೀವಿತ ದೇವರಿಟ್ಟಿದ್ದಾನೆ. ನಾವು ಅದನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಒಂದು ವಿಷಯ ಇಷ್ಟಪಡ್ತೇನೆ, ನೀನು ಕಣ್ಣೀರು ಸುರಿಸುವುದು ದೇವರಿಗೆ ಇಷ್ಟ ಇಲ್ಲ, ನೀನು ಬಾಧೆ ಪಡುವುದು ಯೇಸುವಿಗೆ ಇಷ್ಟ ಇಲ್ಲ, ನೀನು ನರಳುವುದು ದೇವರಿಗೆ ಇಷ್ಟ ಇಲ್ಲ. ದೇವರು ಒಂದು ಕಾರ್ಯ ನಿನ್ನ ಕುಟುಂಬದಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ, ಅದನ್ನು ನೆನಪು ಮಾಡಿ. ಹೇಗೆ ಲಾಜರನ್ನು ಎಬ್ಬಿಸಿದ, ತನ್ನ ಮಹಿಮೆಯನ್ನು ಪ್ರಕಟಿಸಿದ, ಇವತ್ತು ನಿಮ್ಮ ಜೀವಿತದಲ್ಲಿ ಅದೇ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ವಾಕ್ಯದೊಂದಿಗೆ ಮಾತನಾಡಿದ್ದಕ್ಕೆ ನಿನಗೆ ಸ್ತೋತ್ರ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ದೇವರೇ, ಇವರ ಜೀವಿತದಲ್ಲಿ ಕಷ್ಟ ಬರುವಾಗ ಪ್ರಶ್ನೆ ಕೇಳಿದ್ರು, ಶ್ರಮಿಸು ದೇವರೇ. ಇಲ್ಲಿ ಮಾರ್ತನು ದೇವರೇ ನಂಬಲಿಲ್ಲ, ಇವತ್ತು ನಾವು ಸಹ ಕೆಲವು ಸಾರಿ ನಂಬಲಿಲ್ಲ. ಆದ್ರೆ ಇವತ್ತು ನಾವು ನಿನ್ನ ವಾಕ್ಯವನ್ನು ಕೇಳಿ ನಾವು ನಂಬುತ್ತೇವೆ ಸ್ವಾಮಿ. ನೀನು ಎಲ್ಲ ಪರಿಸ್ಥಿತಿಗಳು ಬದಲು ಮಾಡುವುದಕ್ಕೆ ನಿಮಗೆ ಇಷ್ಟವಿಲ್ಲ ದೇವರೇ. ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡುತ್ತಾರೆ ದೇವರೇ. ಸಾಕ್ಷಿ ಎಲ್ಲ ಮಕ್ಕಳಿಗೋಸ್ಕರ ಅವರು ಇನ್ನೂ ಹೆಚ್ಚು ಬಲಪಡಿಸಿ ನಿನ್ನ ಮಹಿಮೆ ಸಾಕ್ಷಿ ಮುಂದಿನ ದಿವಸ ಕೇಳುವಂತೆ ಮಾಡುತ್ತಾರೆ ದೇವರು. ಒಬ್ಬೊಬ್ಬರನ್ನು ಸ್ಪರ್ಶಿಸಿದ್ದಕ್ಕೆ ಸ್ತೋತ್ರ. ಮಹಿಮೆ ನನಗೆ ಯೇಸುವಿನ ನಾಮದಲ್ಲಿ ಬೇಡುವುದನ್ನು ತಂದೆ, ಆಮೆನ್. ಹಲ್ಲೆಲೂಯಾ. ಅಂತ್ಯ ಆಶೀರ್ವಾದ ಪಡೆದುಕೊಳ್ಳುವ. ಪರಿಶುದ್ಧಾತ್ಮನ ಅನ್ಯದ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇಂದು ಕ್ರಿಸ್ತನ ಎರಡನೇ ಮರಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯಗೊಂಡ ದೇವರು 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.